Hey everyone, welcome to all of you. So we'll start the class. Uh, the next class is the next video is to start the with the 5 marks problems. Okay, 5 marks problems ಶುರು ಮಾಡೋಣ್ರಿ. ಹೆಂಗೆ ಕೇಳ್ತಾರೆ ನಿಮಗೆ 5 marks problems ಬರ್ರಿ. Question number 1, 5 marks. From the following information, prepare statement of affairs as on 1/1/2016. Okay. ಏನು ಪ್ರಿಪೇರ್ ಮಾಡಬೇಕ್ರಿಪ್ಪ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್ 1/1/2016. ಓಕೆ. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಸ್ ಆನ್ 1/1/2016 ರುಪೀಸ್. ಓಕೆ. ಬಿಲ್ಡಿಂಗ್ಸ್ ಏನ್ರಿಪ್ಪ ಅಸೆಟ್ಸ್. ಆಮೇಲೆ ಮಷಿನರೀಸ್ ಏನ್ರಿ ಅಸೆಟ್ಸ್. ಫರ್ನಿಚರ್ ಅಸೆಟ್ಸ್. ಇನ್ವೆಸ್ಟ್ಮೆಂಟ್ಸ್ ಅಸೆಟ್ಸ್. ಸ್ಟಾಕ್ ಅಸೆಟ್ಸ್. ಡೆಟರ್ಸ್ ಏನ್ರಿಪ್ಪ ಅಸೆಟ್ಸ್. ಓಕೆ. ಕ್ರೆಡಿಟರ್ಸ್ ಏನ್ರಿ ಲಯಬಿಲಿಟೀಸ್. ಬಿಲ್ಸ್ ಪೇಬಲ್ ಲಯಬಿಲಿಟೀಸ್. ಬಿಲ್ಸ್ ರಿಸೀವೇಬಲ್ ಅಸೆಟ್ಸ್. ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್ಸ್. ಕ್ಯಾಶ್ ಅಟ್ ಬ್ಯಾಂಕ್ ಅಸೆಟ್ಸ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಲಯಬಿಲಿಟೀಸ್. ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಏನ್ರಿಪ್ಪ ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಅಸೆಟ್ಸ್. ಓಕೆ, ನಿಮಗೆ ಗೊತ್ತಾಗ್ಬೇಕ್ರಿ ಇದು ಎಲ್ಲ. ಹಾಂ, ಅಸೆಟ್ಸ್ ಯಾವ್ದು ಲಯಬಿಲಿಟೀಸ್ ಯಾವ್ದು ನಿಮಗೆ ಗೊತ್ತಿರ್ಬೇಕ್ರಿಪ್ಪ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಿಮಗೆ ಫಾರ್ಮಟ್ ಗೊತ್ತೈತಿರಿಪ್ಪ, ಹೌದಲ್ಲ? ಫಾರ್ಮಟ್ ಗೊತ್ತೈತಲ್ಲ, ಅದು ಫಾರ್ಮಟ್ ಬೇಸ್ ಮೇಲೆ ಐತ್ರಿ. ಓಕೆ, ಇದು ಸೊಲ್ಯೂಷನ್. ನಿಮ್ದು ಸೊಲ್ಯೂಷನ್ ಹೆಡ್ಡಿಂಗ್. ಓಕೆ, ನೋಡ್ರಿ ಸೊಲ್ಯೂಷನ್ ಹೆಡ್ಡಿಂಗ್ ನಿಮ್ದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್ 1/1/2016 ಅದು ಇದಲ್ಲ, ಅದು ಹೆಡ್ಡಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್ 1/1/2016. ಓಕೆ, ಹೆಡ್ಡಿಂಗ್ ಬರೀರಪ್ಪ ಲಯಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್. ಕರೆಕ್ಟಾ? ಸ್ಟಾರ್ಟ್ ಮಾಡೋಣ್ರಿ. ಈಗ ಫಸ್ಟ್ ಏನ್ರಿಪ್ಪ ಇದು ಬಿಲ್ಡಿಂಗ್ಸ್ ಮಷಿನರೀಸ್ ಇದೆಲ್ಲ. ಹಾಂ, ಬರೀರಿ ಇಲ್ಲೇ. ಫಸ್ಟ್ ಏನ್ರಿಪ್ಪ ಅದು ಅಸೆಟ್ಸ್, ಸಾರಿ ಲಯಬಿಲಿಟೀಸ್ ಬರಂಗಿಲ್ಲ, ಅಲ್ಲಿ ಅಸೆಟ್ಸ್ ಬರಬೇಕಿಲ್ಲ. ಇಲ್ಲಿ ಅಸೆಟ್ಸ್, ಅಲ್ಲಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಹೆಂಗೆ ಬರ್ತಿದ್ರೆ ನಾನು ಅಸೆಟ್ಸ್ ಬರ್ಬೇಕು ನೋಡ್ರಿಪ್ಪ ಅಲ್ಲೇ. ಕರೆಕ್ಟದಲ್ಲ. ಓಕೆ, ಲಯಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್. ಈಗ ಅಸೆಟ್ ಸೈಡ್ ನೋಡ್ರಿಪ್ಪ ಏನ್ರಿ ಫಸ್ಟ್ ಇದು ಬಿಲ್ಡಿಂಗ್ ಅಲ್ಲ, ಬಿಲ್ಡಿಂಗ್ ಬರೀರಿ. ಬಿಲ್ಡಿಂಗ್ಸ್ ಎಷ್ಟು ಅಮೌಂಟ್ ಇತ್ತು? ಬಿಲ್ಡಿಂಗ್ ಅಮೌಂಟ್ 50,000 ರುಪೀಸ್. ಬಿಲ್ಡಿಂಗ್ ಅಮೌಂಟ್ 50,000 ರುಪೀಸ್. ಕರೆಕ್ಟಾ? ನೆಕ್ಸ್ಟ್ ಏನ್ರಿದು ಮಷಿನರೀಸ್. ಏನ್ರಿದು ಮಷಿನರೀಸ್. ಮಷಿನರೀಸ್ ಕರೆಕ್ಟಾ? ನೆಕ್ಸ್ಟ್ ರೀ ಫರ್ನಿಚರ್. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್. ನೆಕ್ಸ್ಟ್ ಸ್ಟಾಕ್. ನೆಕ್ಸ್ಟ್ ಡೆಟರ್ಸ್. ನೆಕ್ಸ್ಟ್ ಓಕೆ, ಡೆಟರ್ಸ್ ಮತ್ತೆ ಬರ್ತೈತೆ ರೀ ಡೆಟರ್ಸ್. ಆಮೇಲೆ ಏನ್ರಿಪ್ಪ ಇದು ಬಿಲ್ಸ್ ರಿಸೀವೇಬಲ್ ಬರ್ತೈತ್ರಿಪ್ಪ. ಇಲ್ಲಿ ಏನ್ರಿ ಡೆಟರ್ಸ್ ಆದಮೇಲೆ ಏನ್ರಿ ಬಿಲ್ಸ್ ರಿಸೀವೇಬಲ್. ಯಾಕಂದ್ರೆ ಇದು ಬಿಲ್ಸ್ ರಿಸೀವೇಬಲ್ ಅಸೆಟ್ ರೀ. ಬಿಲ್ಸ್ ರಿಸೀವೇಬಲ್. ಆಮೇಲೆ ಏನ್ರಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಬರ್ತೈತೆ ರೀ. ಕ್ಯಾಶ್ ಇನ್ ಹ್ಯಾಂಡ್. ಆಮೇಲೆ ಏನ್ರಿದು ಕ್ಯಾಶ್ ಎಟ್ ಬ್ಯಾಂಕ್. ಆಮೇಲೆ ಏನ್ರಿದು ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಬರ್ತೈತೆ ರೀ. ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್. ಕರೆಕ್ಟಾ? ಈಗ ಅಮೌಂಟ್ ಚಾಲೂ ಮಾಡೋಣ್ರಿ ಬರಾಕ್. ಫಸ್ಟ್ ಹೇಳಿ ನನಗೆ ಸ್ಟಾರ್ಟಿಂಗ್ ಇಂದ ಬರ್ರಿ. ಬಿಲ್ಡಿಂಗ್ಸ್ ಅಮೌಂಟ್ ಎಷ್ಟಿದು? 50,000 ರುಪೀಸ್. ಆಮೇಲೆ ಮಷಿನರೀಸ್ ಅಮೌಂಟ್ ಎಷ್ಟಿದು? 60,000 ರುಪೀಸ್. ಮಷಿನರೀಸ್ ಅಮೌಂಟ್ 60,000 ರುಪೀಸ್. ಕರೆಕ್ಟಾ? ಆಮೇಲೆ ಫರ್ನಿಚರ್ ಅಮೌಂಟ್ 10,000 ರುಪೀಸ್. ಆಮೇಲೆ ಇನ್ವೆಸ್ಟ್ಮೆಂಟ್ ಅಮೌಂಟ್ 15,000 ರುಪೀಸ್. ಆಮೇಲೆ ಸ್ಟಾಕ್ ಅಮೌಂಟ್ 5,000 ರುಪೀಸ್. ಆಮೇಲೆ ಡೆಟರ್ಸ್ ಅಮೌಂಟ್ 25,000 ರುಪೀಸ್. ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ ಎಲ್ಲಿತ್ರಿಪ್ಪ? ಇಲ್ಲಿ ನೋಡ್ರಿ ಬಿಲ್ಸ್ ರಿಸೀವೇಬಲ್ ಎಷ್ಟಿದು? 4,000 ರುಪೀಸ್. ಬಿಲ್ಸ್ ರಿಸೀವೇಬಲ್ 4,000 ರುಪೀಸ್. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟು ರುಪೀಸ್ ಇದ್ದು? 1,000 ರುಪೀಸ್. ಕ್ಯಾಶ್ ಇನ್ ಹ್ಯಾಂಡ್ 1,000 ರುಪೀಸ್. ಕರೆಕ್ಟಾ? ನೆಕ್ಸ್ಟ್ ಕ್ಯಾಶ್ ಎಟ್ ಬ್ಯಾಂಕ್ 2,000 ರುಪೀಸ್.
ಕ್ಯಾಶ್ ಎಟ್ ಬ್ಯಾಂಕ್ 2000 ರುಪೀಸ್ ಕರೆಕ್ಟ್. ಆಮೇಲೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಎಷ್ಟಿದು 500 ರುಪೀಸ್. ಪ್ರೀಪೇಡ್ ಎಕ್ಸ್ಪೆನ್ಸಸ್ 500 ರುಪೀಸ್. ಓಕೆ ಡನ್, ಮುಗಿತು ರೀ ಎಲ್ಲ. ಈಗ ಲಯಬಿಲಿಟಿ ಸೈಡ್ ಬರ್ರಿಪ್ಪ. ಲಯಬಿಲಿಟಿ ಸೈಡ್ ಏನೇನೈತಿರಿಪ್ಪ ಇದು? ಲಯಬಿಲಿಟಿ ಸೈಡ್ ಇಲ್ಲಿ ಚಲೋ, ಇಲ್ಲಿಂದ ಚಲೋ. ಕ್ರೆಡಿಟರ್ಸ್ ಇಂದ ಚಲೋ. ಕ್ರೆಡಿಟರ್ಸ್ ಆದಮೇಲೆ ಏನ್ರಿ? ಬಿಲ್ಸ್ ಪೇಬಲ್ ಬರ್ತದ್ರಿಪ್ಪ. ಬಿಲ್ಸ್ ಪೇಯೇಬಲ್ ಕರೆಕ್ಟಾ? ಆಮೇಲೆ ಏನ್ರಿಪ್ಪ? ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬರ್ತದ್ರಿಪ್ಪ. ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಓಕೆ, ಕ್ರೆಡಿಟರ್ಸ್ ಎಷ್ಟು ರೀ? ಕ್ರೆಡಿಟರ್ಸ್ ಅಮೌಂಟ್ ಇಲ್ಲಿ ನೋಡ್ರಿ. ಕ್ರೆಡಿಟರ್ಸ್ ಅಮೌಂಟ್ ಎಷ್ಟು ರೀ? 50,000 ರುಪೀಸ್. 50,000 ರುಪೀಸ್. ಆಮೇಲೆ ಬಿಲ್ಸ್ ಪೇಯಬಲ್ ಅಮೌಂಟ್ ಎಷ್ಟು ರೀಪ್ಪ? 8,000 ರುಪೀಸ್. 8,000 ರುಪೀಸ್. ಆಮೇಲೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿಪ್ಪ? 1,500 ರುಪೀಸ್. 1,500 ರುಪೀಸ್ ಕರೆಕ್ಟಾ? ಈಗ ಮುಗೀತು ನೋಡ್ರಿ. ಈಗ ಎಲ್ಲ ಮುಗೀತು ರೀ. ಬಿಲ್ಡಿಂಗ್ಸ್, ಮಷಿನರಿ, ಫರ್ನಿಚರ್, ಇನ್ವೆಸ್ಟ್ಮೆಂಟ್, ಸ್ಟಾಕ್, ಡೆಟರ್ಸ್ ಎಲ್ಲ ಅಸೆಟ್ಸ್. ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್ ಲಯಬಿಲಿಟೀಸ್, ಬಿಲ್ಸ್ ರಿಸೀವಬಲ್ ಅಸೆಟ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅಸೆಟ್ಸ್, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಲಯಬಿಲಿಟೀಸ್, ಪ್ರಿಪೇಡ್ ಎಕ್ಸ್ಪೆನ್ಸಸ್ ಅಸೆಟ್ಸ್. ಓಕೆ, ಎಲ್ಲ ಮುಗಿತ್ರಿ. ಜಾಸ್ತಿ ನೋಡ್ರಿಪ್ಪ ಎಲ್ಲೈತ್ರಿ ಜಾಸ್ತಿ ಟೋಟಲ್? ಆಬ್ವಿಯಸ್ಲಿ ಡೆಬಿಟ್ ಸೈಡ್ ಜಾಸ್ತಿ ಐತಿ. ಈ ಡೆಬಿಟ್ ಇಲ್ಲೇ ಕ್ರೆಡಿಟ್ ಅಂತ, ಸಾರಿ ಡೆಬಿಟ್ ಬರಂಗಿಲ್ಲ ಇಲ್ಲೇ. ಟೋಟಲ್ ಮಾಡಿರಿಪ್ಪ ಇದು ಎಷ್ಟು ಬರ್ತಿರೋದು? ಟೋಟಲ್ ಅಮೌಂಟ್ ಎಷ್ಟು ಬರ್ತಿರಪ್ಪ ಇದು? ಟೋಟಲ್ ಸೇರಿಸಿ 1,72,000 1,72,500 ಬರ್ತಾರೆ ಇದು. 1,70,000. ಸಾರಿ ಇಲ್ಲಿ ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ತೀನಿ. ಓಕೆ, ಎಷ್ಟು ಬಂತ್ರಿ ಇದು? 1,72,500. ಸೇಮ್ 1,72,500 ಏನ್ರಿಪ್ಪ ಇಲ್ಲಿ ಬರೀಬೇಕು. 1,72,500. ಈಗ 1,72,500 ಒಳಗ ಇದು ಎಲ್ಲ ಲೆಸ್ ಮಾಡಿರಿಪ್ಪ. 1,72,500 ಮೈನಸ್ 50,000 ಮೈನಸ್ 8,000 ಮೈನಸ್ 1,500 ಮಾಡ್ರಿ. ಎಷ್ಟು ಡಿಫ್ರೆನ್ಸ್ ಬರ್ತೈತ್ರಿಪ್ಪ ಅಮೌಂಟ್ ಇದು? ಈಗ ನಿಮ್ದು ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬರ್ತೈತ್ರಿಪ್ಪ? ಈಗ 1,13,000 ನಿಮ್ದು ಅಮೌಂಟ್ ಬರ್ತೈತಿಪ್ಪ, ಡಿಫ್ರೆನ್ಸ್ ಅಮೌಂಟ್. ಇದು ಏನ್ರಿಪ್ಪ? ಇದು ಕ್ಯಾಪಿಟಲ್ ನಿಮ್ದು. ಇದು ಏನಿದು? ಕ್ಯಾಪಿಟಲ್. ನಾನು ನಿಮಗೆ ಹೇಳಿದ್ರಿಪ್ಪ, ಕ್ಯಾಪಿಟಲ್ ಬ್ರಾಕೆಟಲ್ಲಿ ಏನು ಬರೀಬೇಕು? ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೀಬೇಕಂತ ಹೇಳಿದ್ದೆ ನಿಮಗೆ ನಾನು. ಬ್ಯಾಲೆನ್ಸಿಂಗ್ ಫಿಗರ್ ಆಯ್ತು ನೋಡ್ರಿಪ್ಪ. ಕ್ಯಾಪಿಟಲ್ ಬ್ರಾಕೆಟಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್. ಇದು ನಿಮ್ದು ಏನ್ರಿಪ್ಪ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. 5 ಮಾರ್ಕ್ಸ್. ಸ್ಟೇಟ್ಮೆಂಟ್ ಆಫ್ ಅಸೆಟ್ ಸಪ್ರೇಟ್ ಮಾಡಿರಿಪ್ಪ, ಲಯಬಿಲಿಟಿ ಸಪ್ರೇಟ್ ಮಾಡಿರಿ, ಡಿಫ್ರೆನ್ಸ್ ತೆಗೀರಿಪ್ಪ. ಕ್ಯಾಪಿಟಲ್ ಅದು ಏನ್ರಿ? ಡಿಫ್ರೆನ್ಸ್ ಏನ್ರಿಪ್ಪ? ಡಿಫ್ರೆನ್ಸ್ ಅಮೌಂಟ್ ಏನ್ರಿ? ಕ್ಯಾಪಿಟಲ್ ಬ್ಯಾಲೆನ್ಸಿಂಗ್ ಫಿಗರ್ 1,13,000. ಇದು ನಿಮ್ದು ಆನ್ಸರ್ ಫಾರ್ 5 ಮಾರ್ಕ್ಸ್. ಸಿಂಪಲ್ ಐತಲ್ಲ? ಇದು ನಿಮ್ದು ಕ್ವಶನ್, ಇದು ನಿಮ್ದು ಆನ್ಸರ್. ओके सो अब आओ हिंदी मीडियम, हिंदी में समझाता हूँ आपको, ठीक है। सो आपका 5 मार्क्स का फर्स्ट क्वेश्चन है, क्या बोल के फ्रॉम द फॉलोइंग इंफॉर्मेशन प्रिपेयर स्टेटमेंट ऑफ अफेयर्स एज ऑन 1/1/2016। ये आपको क्या प्रिपेयर करने के लिए पूछ रहा है, आपको सिर्फ स्टेटमेंट ऑफ अफेयर्स बनाओ करके पूछ रहा है। कौन सी डेट है? 1/1/2016 की। ये कितने मार्क्स के लिए? 5 मार्क्स के लिए। ओके, असेट्स एंड लायबिलिटीज एज ऑन 1/1/2016 रुपीज बोल के, तो ठीक है। स्टेटमेंट ऑफ अफेयर्स का फॉर्मेट तुम्हारे को मालूम है, स्टेटमेंट ऑफ अफेयर्स एज ऑन कौन सी डेट दिया हमने? 1/1/2016 है ना यहाँ पे। लायबिलिटीज रुपीज, असेट्स रुपीज बोल के, ठीक है। लायबिलिटीज को सेपरेट कर लो, असेट्स को सेपरेट कर लो, तुम्हारे को स्टेटमेंट ऑफ अफेयर्स मिलता, ठीक है। तो बिल्डिंग्स असेट, बिल्डिंग्स मशीनरी, बिल्डिंग्स असेट्स, मशीनरी असेट्स, फर्नीचर असेट, इन्वेस्टमेंट्स असेट, स्टॉक असेट्स, डेटर्स असेट। क्रेडिटर्स क्या है? लायबिलिटी। बिल्स पेबल क्या है? लायबिलिटी। बिल्स रिसीवेबल असेट। कैश इन हैंड, कैश एट बैंक क्या है? असेट। आउटस्टैंडिंग एक्सपेंसेस है लायबिलिटीज। प्रीपेड एक्सपेंसेस क्या है? असेट्स। ओके, तो बिल्डिंग, मशीनरी, फर्नीचर, इन्वेस्टमेंट, स्टॉक, डेटर्स पूरे यहाँ पे लिख लो, है ना? पे डेटर्स तक बने पूरे अमाउंट, उनके अमाउंट भी सेम लिख लो, हो गया। उसके बाद में क्या दिया? क्रेडिटर्स और बिल्स पेबल। क्रेडिटर्स और बिल्स पेबल कहाँ पे आते हैं? लायबिलिटी साइड में आते हैं, ठीक है। उसके बाद में क्या दिया? बिल्स रिसीवेबल दिया, कैश इन हैंड, कैश एट बैंक, है ना? यहाँ पे बिल्स रिसीवेबल, कैश इन हैंड, कैश एट बैंक का लिख लो। उसके बाद में क्या? आउटस्टैंडिंग एक्सपेंसेस, आउटस्टैंडिंग एक्सपेंसेस यहाँ पे लिख लेना, ठीक है। उसके बाद में क्या? प्रीपेड एक्सपेंसेस, प्रीपेड एक्सपेंसेस यहाँ पे आता है, प्रीपेड एक्सपेंसेस बोल के, ठीक है।
तो हमारे क्या हुए, पूरे आइटम्स खत्म हुए, असेट्स सेपरेट हुए, लाइबिलिटी सेपरेट हुए। अब क्या करना बोलो, टोटल करना। कहाँ पे ज्यादा है टोटल है, यहाँ पे ज्यादा है टोटल। कितना है वो, 1,72,500। सेम टोटल यहाँ पे लिख लो, 1,72,500। इसमें से सभी माइनस कर लो, कितना बचता तुम्हारा, 1,13,000। तुम लोग इसको क्या बोलते हैं, कैपिटल बोलते हैं इसको, क्या बोलते हैं, कैपिटल बैलेंसिंग फिगर। ये तुम्हारा स्टेटमेंट ऑफ अफेयर्स फॉर 5 मार्क्स। सिंपल है ना। टेक द स्क्रीनशॉट ऑफ दिस क्वेश्चन, दिस इज द क्वेश्चन and this one is the answer. Hope you understood this question very well. Okay, so next question. So this is the next question. Ascertain, next question, 5 marks. Ascertain the total sales. Ascertain the total sales from the following information. Ascertain the total sales from the following information. Very important, huh? Ascertain the total sales from the following information. ಏನು ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿಪ್ಪ, ಟೋಟಲ್ ಸೇಲ್ಸ್ ಏನ್ರಿ, ಟೋಟಲ್ ಸೇಲ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಟೋಟಲ್ ಸೇಲ್ಸ್ ಎಷ್ಟೈತ್ರಿ ಅಂತ, ಟೋಟಲ್ ಸೇಲ್ಸ್ ಶುರು ಮಾಡೋಣ್ರಿ. ಟೋಟಲ್ ಸೇಲ್ಸ್ ಹೆಂಗೆ ಬರ್ತೈತ್ರಿಪ್ಪ ಅಂತ ಶುರು ಮಾಡೋಣ್ರಿ. ಟೋಟಲ್ ಸೇಲ್ಸ್ ಹೆಂಗ್ರಿ ಅಂತ. ಓಕೆ, ಈಗ ಏನ್ರಿಪ್ಪ, ಟೋಟಲ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಏನ್ರಿ ಟೋಟಲ್ ಸೇಲ್ಸ್ ನೋಡೋಣ್ರಿ ಆಮೇಲೆ. ಎ, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಡ್ಯೂರಿಂಗ್ 2000, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಡ್ಯೂರಿಂಗ್ 2015. ಓಕೆ, bills receivable on 31/12/2015. Bills receivable on 31/12/2015. Next, discount allowed, returns inward, returns inward. ಆಮೇಲೆ bad debts, bills receivable on 1/1/2015. ಆಮೇಲೆ cash received against bills. Next, debtors on 1/1/2015, debtors on 31/12/2015. ಆಮೇಲೆ ಕ್ಯಾಶ್ ಸೇಲ್ಸ್. ಓಕೆ, ಆನ್ಸರ್ ಅವರು ರೆಡಿಮೇಡ್ ಕೊಟ್ಬಿಟ್ಟಾರಿಪ್ಪ ನಿಮಗೆ. ಇದು ಕ್ವಶನ್, ಇದು ಆನ್ಸರ್ ರೆಡಿಮೇಡ್ ಕೊಟ್ಬಿಟ್ಟಾರಿ. ಕ್ರೆಡಿಟ್ ಸೇಲ್ಸ್ ಎಷ್ಟು ಬರಬೇಕು ನಿಮಗೆ, 42,300 ಬರಬೇಕು. ಬಿಲ್ಸ್ ರಿಸೀವೇಬಲ್ ನಮ್ದು, ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ 500 ಬರಬೇಕು. ಟೋಟಲ್ ಸೇಲ್ಸ್ ನಮ್ದು 50,000 ಬರಬೇಕು. ಓಕೆ, ಶುರು ಮಾಡೋಣ್ರಿ. ನೋಡಿಲ್ಲೇ, ಇದು ಡಿಸ್ಕೌಂಟ್ ಅಲೌಡ್, ಬ್ಯಾಡ್ ಡೇಟ್ಸ್, ಇದು ಎಲ್ಲ ಎಲ್ಲ ಬರ್ತೈತಿಪ್ಪ. ಇದು ಡೆಟರ್ಸ್, ಓಪನಿಂಗ್ ಡೆಟರ್ಸ್, ಕ್ಲೋಸಿಂಗ್ ಡೆಟರ್ಸ್, ಇದೆಲ್ಲ ಎಲ್ಲ ಬರ್ತೈತಿ. ಇದು ಡೆಟರ್ಸ್ ಅಕೌಂಟ್ ಒಳಗೆ ಬರ್ತೈತಿ. ಇಲ್ರಿ ಡೆಟರ್ಸ್ ಅಕೌಂಟ್ ಒಳಗೆ, ಟೋಟಲ್ ಡೆಟರ್ಸ್ ಅಕೌಂಟ್ ಒಳಗೆ ಬರ್ತಿರ್ತೀವಿ. ಆಮೇಲೆ ಬಿಲ್ಸ್ ರಿಸೀವೇಬಲ್ ಓಪನಿಂಗ್, ಬಿಲ್ಸ್ ರಿಸೀವೇಬಲ್ ಕ್ಲೋಸಿಂಗ್, ಇದು ಎಲ್ಲ ಎಲ್ಲಿ ಬರ್ತೈತಿಪ್ಪ, ಇದು ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಒಳಗೆ. ಎಲ್ಲರಿಪ್ಪ, ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಒಳಗೆ. ಇದು ಸಪ್ರೇಟ್ ಮಾಡೋಣ್ರಿ. ಓಕೆ, ತಿಳಿತ್ರಿ. ಟೋಟಲ್ ಡೆಟರ್ಸ್ ಅಕೌಂಟ್ ರೆಡಿ ಮಾಡ್ಬೇಕಾ, ಆಮೇಲೆ ಟೋಟಲ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ರೆಡಿ ಮಾಡ್ಬೇಕು. ಓಕೆ, ಸ್ವಲ್ಪ ಇದು ಮಾಡ್ತೀನಿ ಜಾಸ್ತಿ, ಇದು ಸೈಜ್. ಓಕೆ, ಟೋಟಲ್ ಡೆಟರ್ಸ್ ಅಕೌಂಟ್ ರೆಡಿ ಮಾಡ್ಬೇಕು, ಆಮೇಲೆ ಬಿಲ್ಸ್ ರಿಸೀವಬಲ್ ಅಕೌಂಟ್ ರೆಡಿ ಮಾಡ್ಬೇಕು. ಫಸ್ಟ್ ಬರ್ರಿ ಇಲ್ಲಿ ಡೆಟರ್ಸ್ ಅಕೌಂಟ್ ಒಳಗೆ ಫಸ್ಟ್ ಏನು ಬರಬೇಕ್ರಿಪ್ಪ, ಡೆಬಿಟ್ ಬರಬೇಕು, ಇಲ್ಲಿ ಕ್ರೆಡಿಟ್ ಬರಬೇಕಾ. ಬಿಲ್ಸ್ ರಿಸೀವಬಲ್ ಅಕೌಂಟ್ ಒಳಗೆ ಇಲ್ಲಿ ಡೆಬಿಟ್ ಬರಿಬೇಕು, ಆಮೇಲೆ ಇಲ್ಲಿ ಕ್ರೆಡಿಟ್ ಬರಿಬೇಕು. ಓಕೆ, ಬರ್ರಿ ಫಸ್ಟ್ ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಏನ್ರಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬ್ರಾಕೆಟಲ್ಲೇ ಡೇಟ್ ಏನ್ರಿಪ್ಪ, ಅದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಡೇಟ್ ಏನ್ರಿದು, 1/1/2015. 1/1/2015 ಕರೆಕ್ಟಾ. ಆಮೇಲೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲಿ ಐತ್ರಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಲ್ಲೇ ಬರ್ಬೇಕು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲ, ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಏನ್ರಿಪ್ಪ, ಅದು 31/12/2015. 12/2015 ಐತಲ್ಲ ಇಲ್ಲಿ. ಇದು ಓಪನಿಂಗ್ ಡೇಟಾ, ಇದು ಕ್ಲೋಸಿಂಗ್ ಡೇಟಾ ಐತಲ್ಲ. ಈಗ ಇದು ಇಲ್ಲೇ ಸೇಮ್ ರೀಪ್ಪ, ಇಲ್ಲೇ ಸೇಮ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಡೇಟ್ ಬರೀರಿಪ್ಪ, ಅದು 1/1/2015. ಇಲ್ಲೇ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಡೇಟ್ ಬರೀರಿಪ್ಪ, ಅದು 31/12/2015 ಕರೆಕ್ಟಾ. ಓಕೆ,
ಈಗ ನೋಡ್ರಿಪ್ಪ ನಮಗೆ ಡೆಟರ್ಸ್ ಬೇಕು. ಫಸ್ಟ್ ಏನ್ರಿಪ್ಪ ಡೆಟರ್ಸಲ್ಲೇ ಬರ್ರಿ. ಎಲ್ಲೈತ್ರಿ? ಎಲ್ಲೈತೆ ನೋಡ್ರಿ. ಡೆಟರ್ಸ್ ಆನ್ 1/1/2015 12,000 rupees ಐತ್ರಿ. ಎಷ್ಟು ರೀ? 12,000 rupees. ಅಂದರೆ ಇಪ್ಪತ್ತು ಟು ಬ್ಯಾಲೆನ್ಸ್ ಬ್ರಾಡ್ ಆನ್ 1/1/2015 ಎಷ್ಟು ಇದು? ಎಷ್ಟು? 12,000 rupees. ಎಷ್ಟು ರೀ? 12,000 rupees. ಬರ್ರಿ ಇಲ್ಲಿ 12,000 rupees. ಕರೆಕ್ಟಾ? ನೆಕ್ಸ್ಟ್ ಡೆಟರ್ಸ್ ಆನ್ 31/12/2015 ಎಷ್ಟು ರೀಪ್ಪ? 21,100. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 31/12/2015 ಎಷ್ಟಿದು? 21,100. 21,100 ಆಗಿತ್ತು ನೋಡ್ರಿಪ್ಪ. ಈಗ ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಅಲ್ಲಿ ಬರ್ರಿಪ್ಪ. ಎಲ್ಲರಿ? ಬಿಲ್ಸ್ ರಿಸೀವಬಲ್ ಅಲ್ಲಿ ಎಲ್ಲೈತ್ರಿಪ್ಪ? ಬಿಲ್ಸ್ ರಿಸೀವಬಲ್ ಎಲ್ಲೈತೆ ನೋಡ್ರಿ. ಬಿಲ್ಸ್ ರಿಸೀವೇಬಲ್ ಆನ್ 1/1/2015 ಓಪನಿಂಗ್ ಬಿಲ್ಸ್ ರಿಸೀವಬಲ್ ಎಷ್ಟ್ರಿಪ್ಪ? 300. ಟು ಬ್ಯಾಲೆನ್ಸ್ ಬ್ರಾಡ್ ಆನ್ 1/1 ಎಷ್ಟ್ರಿಪ್ಪ? 300 rupees. ಕರೆಕ್ಟಾ? ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಕ್ಲೋಸಿಂಗ್ ಬೇಕಲ್ಲ ನಮಗೆ. ಕ್ಲೋಸಿಂಗ್ ಎಲ್ಲೈತೆ ನೋಡ್ರಿ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕ್ಲೋಸಿಂಗ್ 31/12/2015 ಕ್ಲೋಸಿಂಗ್ ಬೇಕಾ ನಮಗೆ? ಬಿಲ್ಸ್ ರಿಸೀವಬಲ್ ಇಲ್ಲೈತೆ ನೋಡ್ರಿಪ್ಪ. ಬಿಲ್ಸ್ ರಿಸೀವೇಬಲ್ ಆನ್ 31/12/2015 ಎಷ್ಟೈತ್ರಿ ಇದು ಅಮೌಂಟ್? ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ 500 ಐತ್ರಿ. ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ 500 rupees. ಸಾರಿ ಎಷ್ಟು ರೀ? 500 rupees. ಕರೆಕ್ಟಾ? ಓಕೆ. ನೆಕ್ಸ್ಟ್ ಸ್ಟಾರ್ಟಿಂಗಿಂದ ಬರ್ರಿಪ್ಪ. ಏನೈತ್ರಿ ಸ್ಟಾರ್ಟಿಂಗಿಂದ? ಏನಿದು? ಸ್ಟಾರ್ಟಿಂಗ್ ಎ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಡ್ಯೂರಿಂಗ್ 2015. ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಡ್ಯೂರಿಂಗ್ 2015 ಇದು ನಿಮಗೆ ಗೊತ್ತೈತ್ರಿಪ್ಪ. 30,500 ಏನು? 30,700 ಏನ್ರಿ? ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ನೀವೇನು ಮಾಡ್ತೀರಿಪ್ಪ? ಡೆಟರ್ಸ್ ಅಕೌಂಟ್ ಒಳಗೆ ಏನ್ರಿ? ಡೆಟರ್ಸ್ ಅಕೌಂಟ್ ಒಳಗೆ ಬೈ ಕ್ಯಾಶ್ ಅಂತ ತೊಗೋತೀರಿ ನೀವು ಏನ್ರಿ? ಡೆಟರ್ಸ್ ಅಕೌಂಟ್ ಒಳಗೆ ಇಲ್ಲಿ ಮೇಲೆ ಬೈ ಕ್ಯಾಶ್ ಅಂತ ತೊಗೋತೀರಿ ನೀವು. ಬೈ ಕ್ಯಾಶ್. ಬೈ ಕ್ಯಾಶ್ ಅಕೌಂಟ್ ಅಲ್ಲ ಅದು. ಬೈ ಕ್ಯಾಶ್. ಬೈ ಕ್ಯಾಶ್ ಅಕೌಂಟ್. ಬೈ ಕ್ಯಾಶ್ ಅಕೌಂಟ್ ಬ್ರಾಕೆಟಲ್ಲಿ ಏನ್ರಿಪ್ಪ ಅದು? ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಲ್ಲ ಅದು. ರಿಸೀವ್ಡ್ ಫ್ರಾಮ್ ಡೆಟರ್ಸ್. ನಿಮಗೆ ಫಾರ್ಮೆಟಲ್ಲಿ ಹೇಳಿದೆ ನಿಮಗೆ ನಾನು. ಫಾರ್ಮೆಟಲ್ಲೇ ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂತ ಬರೀಬೇಕ್ರಿಪ್ಪ ಅಂತ. ಬೈ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಎಷ್ಟಿದು? 30,700. 30,700 ಬರೀರಿಪ್ಪ. 30,700. 30,700 ಆಗಿತ್ತು ನೋಡ್ರಿಪ್ಪ. 30,700 ಕರೆಕ್ಟಾ? ಎ ಅಡ್ಜಸ್ಟ್ಮೆಂಟ್ ಮುಗಿತ್ರಿ. ಈಗ ನೆಕ್ಸ್ಟ್ ಬಿ ಅಡ್ಜಸ್ಟ್ಮೆಂಟ್ನು ಮುಗಿತ್ರಿ. ಯಾಕಂದರೆ ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ಅದು. ಈಗ ಡಿಸ್ಕೌಂಟ್ ಅಲೌಡ್ ಅಂತ ಐತ್ರಿ. ಡಿಸ್ಕೌಂಟ್ ಅಲೌಡ್ ಎಲ್ಲೇ ಬರ್ಬೇಕು? ಇಲ್ಲೇ ಬರ್ಬೇಕು. ಡಿಸ್ಕೌಂಟ್ ಅಲೌಡ್ ಇಲ್ಲೇ ಬರ್ಬೇಕು. ಡಿಸ್ಕೌಂಟ್ ಅಲೌಡ್. ಬೈ ಡಿಸ್ಕೌಂಟ್ ಅಲೌಡ್. ಬೈ ಡಿಸ್ಕೌಂಟ್ ಅಲೌಡ್ ಎಷ್ಟ್ರಿಪ್ಪ? ಬೈ ಡಿಸ್ಕೌಂಟ್ ಅಲೌಡ್ ಅದು 700 rupees. ಎಷ್ಟು ರೀ? ಡಿಸ್ಕೌಂಟ್ ಅಲೌಡ್ 700 rupees. ಬರ್ರಿ 700 ಅಂತ ಬರೀರಿ ಇಲ್ಲ. 700 ಕರೆಕ್ಟಾ? ನೆಕ್ಸ್ಟ್ ರಿಟರ್ನ್ಸ್ ಇನ್ವರ್ಡ್. ರಿಟರ್ನ್ಸ್ ಇನ್ವರ್ಡ್ ಅಂದ್ರೆ ಏನ್ರಿಪ್ಪ? ರಿಟರ್ನ್ಸ್ ಇನ್ವರ್ಡ್ ಅಂದ್ರೆ ಸೇಲ್ಸ್ ರಿಟರ್ನ್ಸ್ ಅಂದ್ರೆ ಏನ್ರಿ? ರಿಟರ್ನ್ಸ್ ಇನ್ವರ್ಡ್ ಅಂದ್ರೆ ಏನ್ರಿಪ್ಪ? ರಿಟರ್ನ್ಸ್ ಇನ್ವರ್ಡ್ ಅಂದ್ರೆ ಏನ್ರಿ? ಸೇಲ್ಸ್ ರಿಟರ್ನ್. ಏನ್ರಿ? ರಿಟರ್ನ್ಸ್ ಇನ್ವರ್ಡ್ ಅಂದ್ರೆ ಏನ್ರಿಪ್ಪ? ಸೇಲ್ಸ್ ರಿಟರ್ನ್. ಇಲ್ಲೇ ಬರಬೇಕು. ಸೇಲ್ಸ್ ರಿಟರ್ನ್. ಬೈ ಸೇಲ್ಸ್ ರಿಟರ್ನ್. ಬೈ ಸೇಲ್ಸ್ ರಿಟರ್ನ್. ಸೇಲ್ಸ್ ರಿಟರ್ನ್ಸ್ ಬ್ರಾಕೆಟಲ್ಲೇ ರಿಟರ್ನ್ ಇನ್ವರ್ಡ್ಸ್ ಅಂತ ಬರೀರಿ. ಬೈ ರಿಟರ್ನ್ ಇನ್ವರ್ಡ್ಸ್ ಅಂತ ಬರೀರಿ. ಏನ್ರಿಪ್ಪ? ರಿಟರ್ನ್ ಏನ್ರಿದು? ರಿಟರ್ನ್ಸ್ ಇನ್ವರ್ಡ್. ರಿಟರ್ನ್ಸ್ ಇನ್ವರ್ಡ್ ಅಂದ್ರೆ ಏನ್ರಿಪ್ಪ? ರಿಟರ್ನ್ಸ್ ಇನ್ವರ್ಡ್ ಅಂದ್ರೆ ರಿಟರ್ನ್ಸ್ ಇನ್ವರ್ಡ್ ಅಲ್ಲ ಅದು. ರಿಟರ್ನ್ಸ್ ಇನ್ವರ್ಡ್ ಅಂದ್ರೆ ಏನ್ರಿಪ್ಪ? ಸೇಲ್ಸ್ ರಿಟರ್ನ್. ತಿಳಿದ್ರಿ? ಎಷ್ಟಿತ್ತು ಇದು ರಿಟರ್ನ್ ಇನ್ವರ್ಡ್ಸ್? 800 rupees. ಎಷ್ಟು ರೀ? 800 rupees. ಬರ್ರಿಪ್ಪ 800 rupees ಇಲ್ಲ. 800 rupees. ಕರೆಕ್ಟಾ? ನೆಕ್ಸ್ಟ್ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಎಷ್ಟು ರೀ? 500 rupees. ಬ್ಯಾಡ್ ಡೆಟ್ಸ್ನು ಇಲ್ಲೇ ಬರ್ಬೇಕು. ಬ್ಯಾಡ್ ಡೆಟ್ಸ್ನು ಇಲ್ಲೇ ಬರ್ಬೇಕು. ಬೈ ಬ್ಯಾಡ್ ಡೆಟ್ಸ್. ಬೈ ಬ್ಯಾಡ್ ಡೆಟ್ಸ್. ಬೈ ಬ್ಯಾಡ್ ಡೆಟ್ಸ್ ಎಷ್ಟ್ರಿಪ್ಪ? ಬ್ಯಾಡ್ ಡೆಟ್ಸ್ ಅದು 500 rupees. ಬ್ಯಾಡ್ ಡೆಟ್ಸ್ 500 rupees. ಬರ್ರಿ ಬ್ಯಾಡ್ ಡೆಟ್ಸ್ 500 rupees. ಕರೆಕ್ಟಾ? ನೆಕ್ಸ್ಟ್ ಇದು ಬಿಲ್ಸ್ ರಿಸೀವಬಲ್ ಆನ್ 1/1/15 ಇದು ಓಪನಿಂಗ್ ಬಿಲ್ಸ್ ರಿಸೀವಬಲ್ನು ಮುಗಿತ್ರಿ. ಆಲ್ರೆಡಿ ನಾವು ಮಾಡಿನ್ರಿಪ್ಪ. ಈಗ ಕ್ಯಾಶ್ ರಿಸೀವ್ಡ್ ಏನ್ರಿದು? ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಅಂತ ಐತ್ರಿ. ಏನ್ರಿ? ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್. ನಿಮಗೆ ಹೇಳಿದೆ ನಾನು ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಎಲ್ಲಿ ಬರಬೇಕು ನೀವು? ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ಒಳಗೆ. ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ನೀವು ಬಿಲ್ಸ್ ರಿಸೀವಬಲ್ ಅಕೌಂಟ್ ಒಳಗೆ ಬರೀಬೇಕು ನೀವು. ಇಲ್ಲೇ ಬೈ ಕ್ಯಾಶ್ ಅಕೌಂಟ್ ಅಂತ ಹಾಕಿ ಫಾರ್ಮಾಟ್ ನಿಮಗೆ ಗೊತ್ತೈತ್ರಿಪ್ಪ ಅದು. ಬೈ ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಬ್ರ್ಯಾಕೆಟಲ್ಲೇ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಅಲ್ಲ ಅದು. ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಫಾರ್ಮಾಟ್ ಪರ್ಫೆಕ್ಟ್ ಮಾಡ್ರಿ.
ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಅಂತ ಬರಿಬೇಕು ನೀವು. ಬಿಲ್ಸ್ ರಿಸೀವಬಲ್ ಅಕೌಂಟ್ ಒಳಗೆ ಎಷ್ಟಿತ್ತು? ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ 300 rupees ಐತ್ರಿ. ಎಷ್ಟು ರೀ? 300 rupees. ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಎಷ್ಟಿದ್ದು? 300 rupees ಅಲ್ಲ ಅದು? 300 rupees ಬರೀರಿ. 300 rupees ಅಂತ ಬರೀರಿ. ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಅಂತ ಬರೀರಿಪ್ಪ. 300 rupees ಕರೆಕ್ಟ್ ಅದು ಮುಗೈತೆ ನೋಡ್ರಿ. ನೆಕ್ಸ್ಟ್ ಡೇಟರ್ಸ್, ಓಪನಿಂಗ್ ಡೇಟರ್ಸ್ನು ಮುಗಿತ್ರಿ, ಕ್ಲೋಸಿಂಗ್ ಡೇಟರ್ಸ್ನು ಮುಗಿತ್ರಿ. ಈಗ ಬರೀ ಕ್ಯಾಶ್ ಸೇಲ್ಸ್ ಅಂತೈತ್ರಿ. ಏನ್ರಿ? ಕ್ಯಾಶ್ ಸೇಲ್ಸ್. ಈಗ ಕ್ಯಾಶ್ ಸೇಲ್ಸ್ ಏನು ಮಾಡ್ಬೇಕು? ಕ್ಯಾಶ್ ಸೇಲ್ಸ್ ಬರಂಗಿಲ್ಲ ಡೆಟರ್ಸ್ ಅಕೌಂಟ್ ಒಳಗೆ. ಕ್ಯಾಶ್ ಸೇಲ್ಸ್ ಬರಂಗಿಲ್ಲ. ಕ್ಯಾಶ್ ಸೇಲ್ಸ್ ಆಮೇಲೆ ಮಾಡೋಣ್ರಿ, ಇಲ್ಲೇ ಮಾಡಕ್ಕೆ ಬರಂಗಿಲ್ಲ ಅದು ಕ್ಯಾಶ್ ಸೇಲ್ಸ್. ಓಕೆ, ಒಂದು ಐಟಮ್ ಬಾಕಿ ಐತ್ರಿ. ಈಗ ಏನು ಮಾಡಿರ್ತೀರಿಪ್ಪ? ಟೋಟಲ್ ಮಾಡಿರಿ. ಈಗೇನ್ರಿ? ಈಗ ಟೋಟಲ್ ಮಾಡಿರಿಪ್ಪ. ಎಷ್ಟು ಬರ್ತದೆ ರೀ ಟೋಟಲ? ಟೋಟಲ್ ಎಷ್ಟು ಬರ್ತೈತ್ರಿಪ್ಪ? ಈಗ ಮಾಡಿರಿ ಟೋಟಲ್. ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಎಷ್ಟು ರೀಪ್ಪ ಇದು? 500 rupees. ಇನ್ನೊಂದು ಐಟಮ್ ಬರೀಬೇಕು ನೀವು ಇಲ್ಲಿ. ಇನ್ನೊಂದು ಐಟಮ್ ಏನ್ರಿತ್ತು? ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಬರೀಬೇಕಲ್ಲ ನೀವು. ಇನ್ನೊಂದು ಐಟಮ್ ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಬರೀಬೇಕು ನೀವು. ಫಸ್ಟ್ ನೋಡ್ರಿಪ್ಪ ಅಲ್ಲೇ ಡೆಟರ್ಸ್ ಅಕೌಂಟ್ ಪೂರ ರೆಡಿ ಆಗೈತ್ರಿ. ಆಮೇಲೆ ಬಿಲ್ಸ್ ರಿಸೀವಬಲ್ ಅಕೌಂಟ್ನು ಪೂರ ರೆಡಿ ಆಗೈತ್ರಿ. ಈಗ ಏನು ಮಾಡಿರಿ ನೀವು? ಫಸ್ಟ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ಕ್ಲೋಸ್ ಮಾಡಿರಿ, ಆಮೇಲೆ ಟೋಟಲ್ ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡಿರಿ. ಓಕೆ, ಫಸ್ಟ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ಕ್ಲೋಸ್ ಮಾಡಿರಿಪ್ಪ. ಎಲ್ಲಿ ಜಾಸ್ತಿ ಐತಿ ನೋಡ್ರಿಪ್ಪ? ಬಿಲ್ಸ್ ರಿಸೀವಬಲ್ ಎಲ್ಲಿ ಜಾಸ್ತಿ ಐತಿ ನೋಡ್ರಿಪ್ಪ? ಮಾಡೋಣ್ರಿ. ಫಸ್ಟ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ಒಳಗೆ ಎಲ್ಲಿ ಜಾಸ್ತಿ ಐತ್ರಿ? ಓಕೆ, ಬಿಲ್ಸ್ ರಿಸೀವಬಲ್ ಅಕೌಂಟ್ ಒಳಗೆ ಜಾಸ್ತಿ ಎಲ್ಲಿ ಐತ್ರಿಪ್ಪ ನೋಡ್ರಿ. ಬಿಲ್ಸ್ ರಿಸೀವಬಲ್ ಅಕೌಂಟ್ ಒಳಗೆ ಜಾಸ್ತಿ ಎಲ್ಲಿ ಐತಿ ನೋಡ್ರಿ. ಶುರು ಮಾಡೋಣ ಈಗ. ಬಿಲ್ಸ್ ರಿಸೀವಬಲ್ ಅಕೌಂಟ್ ಒಳಗೆ ಏನೇನ್ರಿಪ್ಪ? ಏನೇನು ಮುಗಿತ್ರಿಪ್ಪ? ಕ್ಯಾಶ್ ಅಕೌಂಟ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ನು ಮುಗಿತ್ರಿ. ಆಮೇಲೆ ಏನ್ರಿಪ್ಪ? ಕ್ಲೋಸಿಂಗ್ ಬಿಲ್ನೂ ಐತ್ರಿ. ಕ್ಲೋಸಿಂಗ್ ಬಿಲ್, ಸನ್ನಿಟರ್ ಬಿಲ್ಸ್ ರಿಸೀವಬಲ್ ಡಿಸ್ ನೋಡಿಲ್ಲ. ಆಮೇಲೆ ಏನೊಂದು ಐಟಮ್ ಬಾಕಿ ಐತ್ರಿ ಇಲ್ಲಿ. ಶುರು ಮಾಡೋಣ್ರಿ. ಓಕೆ, ಈಗ ನೋಡ್ರಿಪ್ಪ. ಈಗ ಸಿಂಪಲ್ ಜಾಸ್ತಿ ಐತ್ರಿಪ್ಪ. ಡೆಬಿಟ್ ಸೈಡ್ ಜಾಸ್ತಿ ಐತ್ರಿ, ಕ್ರೆಡಿಟ್ ಸೈಡ್ ಜಾಸ್ತಿ ಐತ್ರಿ, ಡೆಬಿಟ್ ಸೈಡ್ ಜಾಸ್ತಿ ಐತ್ರಿ. ಎಷ್ಟ್ರಿಪ್ಪ ಇಲ್ಲಿ? ಡೆಬಿಟ್ ಸೈಡ್ ಜಾಸ್ತಿ 300 + 500 ಎಷ್ಟ್ರಿ? 800. ಎಷ್ಟ್ರಿ? 800. ಸೇಮ್ ಟೋಟಲ್ ನೀವು ಇಲ್ಲೇ ಬರೀಪ್ಪ 800 ಅಂತ. ಈಗ 800 ಮೈನಸ್ 300 ಮಾಡಿರಿಪ್ಪ. ಎಷ್ಟು ಬಂತ್ರಿಪ್ಪ? ಈಗ 800 ಮೈನಸ್ 300 ಎಷ್ಟ್ರಿ? 500. ಎಷ್ಟ್ರಿಪ್ಪ? 500. 500 ಮಾಡಿರಲ್ಲ, 500 ಅಂತ ಬರೀರಿಪ್ಪ. 500 ಎಷ್ಟ್ರಿ? 500 ಕರೆಕ್ಟಾ? ಇದು 500 ಏನ್ರಿಪ್ಪ? ಇದು ಫಾರ್ಮಾಟ್ ನೀವು ನೋಡ್ಬೇಕು. ಇದು ಏನ್ರಿದು? ಟು ಸನ್ಡ್ರಿ ಡೆಟರ್ಸ್. ಏನ್ರಿದು? ಟು ಸನ್ಡ್ರಿ ಡೆಟರ್ಸ್ ಅಂತ ಬರೀಬೇಕು ನೀವು. ಟು ಸನ್ಡ್ರಿ ಡೆಟರ್ಸ್ ಕರೆಕ್ಟಾ? 500 ಬ್ಯಾಲೆನ್ಸ್ ಬಂತಲ್ರಿ ಇಲ್ಲಿ 500 ಬ್ಯಾಲೆನ್ಸ್. ಇದು ಏನು ಬರೀಬೇಕು ನೀವು ಇಲ್ಲಿ? ಟು ಸನ್ಡ್ರಿ ಡೆಟರ್ಸ್ ಅಂತ ಬರೀಬೇಕು. ಟು ಸನ್ಡ್ರಿ ಡೆಟರ್ಸ್. ಇಲ್ಲೇ ಬ್ರ್ಯಾಕೆಟಲ್ಲೇ ಬಿಲ್ಸ್ ರಿಸೀವ್ಡ್ ಅಂತ ಬರೀಬೇಕು. ಬಿಲ್ಸ್ ರಿಸೀವ್ಡ್ ಅಂತ ಬರೀಬೇಕು. ಇದು ಫಾರ್ಮಾಟ್ ಅಲ್ಲೇ ನಿಮಗೆ ಹೇಳಿದ್ ನಾನು. ಫಾರ್ಮಾಟ್ ಅಲ್ಲೇ ಬಿಲ್ಸ್ ರಿಸೀವಬಲ್ ಅಕೌಂಟ್ ಫಾರ್ಮಾಟ್ ಅಲ್ಲೇ ನಿಮಗೆ ಹೇಳಿದ್ ನಾನು. ಬೈ ಕ್ಯಾಶ್ ಅಕೌಂಟ್ ಅವರು ಕೊಟ್ಟಾರಿಪ್ಪ. ಕ್ಲೋಸಿಂಗ್ ಕೊಟ್ಟಾರಿ. 300 + 500 800. ಸೇಮ್ 800 ಇಲ್ಲೇ ಬರೀರಿಪ್ಪ. 800 ಮೈನಸ್ 300 ಮಾಡ್ರಿ. ಎಷ್ಟು ಬಂತ್ರಿಪ್ಪ? 500 ಬಂತ್ರಿ. ನಾನು ನಿಮಗೆ ಹೇಳಿದ್ರಿಪ್ಪ ಟು ಸನ್ಡ್ರಿ ಡೆಟರ್ಸ್ ಅಂತ ಬರೀಬೇಕು. ಬ್ರಾಕೆಟಲ್ಲೇ ಬಿಲ್ಸ್ ರಿಸೀವ್ಡ್ ಅಂತ ಬರೀಬೇಕು. ಟು ಸನ್ಡ್ರಿ ಡೆಟರ್ಸ್ ಬ್ರಾಕೆಟಲ್ಲೇ ಬಿಲ್ಸ್ ರಿಸೀವ್ಡ್ ಅಂತ. ಈಗೇನು ಮಾಡ್ಬೇಕು? ಇಲ್ಲಿ ಟು ಸನ್ಡ್ರಿ ಡೆಟರ್ಸ್ ಅಂತ ಬರ್ತೀರಿ. ಇಲ್ಲಿ ಏನ್ರಿ? ಟು ಸನ್ಡ್ರಿ ಡೆಟರ್ಸ್ ಅಂತ ಬಂತ್ರಿ. ನೀವೇನು ಮಾಡಬೇಕದು? ಇಲ್ಲೇ ಬರೀಬೇಕು. ಡೆಟರ್ಸ್ ಅಕೌಂಟ್ ಒಳಗೆ ಇಲ್ಲೇ ಬಿಲ್ಸ್ ರಿಸೀವಬಲ್ ಅಕೌಂಟ್ ಒಳಗೆ ಟು ಸನ್ಡ್ರಿ ಡೆಟರ್ಸ್ ಅಂತ ಐತ್ರಿ. ಡೆಟರ್ಸ್ ಅಕೌಂಟ್ ಒಳಗೆ ಇಲ್ಲಿ ಬಾಯ್ ಸೈಡ್ ತಗೋಬೇಕದು. ಇಲ್ಲೇ ಟೂ ಸೈಡ್ ಐತ್ರಿಪ್ಪ. ಬಿಲ್ಸ್ ರಿಸೀವಬಲ್ ಅಕೌಂಟ್ ಒಳಗೆ ಟೂ ಸೈಡ್ ಐತ್ರಿ. ನೀವು ಡೆಟರ್ಸ್ ಅಕೌಂಟ್ ಒಳಗೆ ಬಾಯ್ ಸೈಡ್ ತಗೋಬೇಕು. ನೀವು ಬಾಯ್ ಸೈಡ್ ಏನು ಬರೀಬೇಕು ಇಲ್ಲಿ? ಬಾಯ್ ಸೈಡ್ ಬಾಯ್ ಬಿಲ್ಸ್ ರಿಸೀವೇಬಲ್ ಅಂತ ತಗೋಬೇಕು ನೀವು. ಬಾಯ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ಅಂತ ತಗೋಬೇಕು. ಬಾಯ್ ಬಿಲ್ಸ್ ರಿಸೀವಬಲ್ ಅಕೌಂಟ್. ಬಾಯ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಬಾಯ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಬ್ರಾಕೆಟಲ್ಲಿ ಏನು ಬರೀಬೇಕು ನೀವು? ಬಿಲ್ಸ್ ರಿಸೀವ್ಡ್ ಅಂತ ಬರೀಬೇಕು. ಏನ್ರಿ? ಬಿಲ್ಸ್ ರಿಸೀವ್ಡ್ ಅಂತ. ಬಿಲ್ಸ್ ರಿಸೀವ್ಡ್ ನೋಡ್ರಿ. ಇಲ್ಲಿ ಬ್ಯಾಲೆನ್ಸ್ ಬಂತಲ್ರಿ. ಇದು ಟು ಸನ್ಡ್ರಿ ಡೆಟರ್ಸ್ ಅಂತ ಬರೀರಿಪ್ಪ. ಬಿಲ್ಸ್ ರಿಸೀವ್ಡ್ ಅಂತ ಬರೀರಿ. ಡೆಟರ್ಸ್ ಅಕೌಂಟ್ ಒಳಗೆ ಬಾಯ್ ಸೈಡ್ ತಗೋಬೇಕದು. ಬಾಯ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಬ್ರಾಕೆಟ್ ಒಳಗೆ ಏನ್ರಿಪ್ಪ? ಬಿಲ್ಸ್ ರಿಸೀವ್ಡ್. ಎಷ್ಟ್ರಿಪ್ಪ ಬಿಲ್ಸ್ ರಿಸೀವ್ಡ್? ಅದು 500 rupees. ಎಷ್ಟ್ರಿ? 500 rupees. ಅದು 500 rupees ಇಲ್ಲೇ ಬರೀರಿಪ್ಪ. ಅದು 500 rupees ಇಲ್ಲೇ ಬರೀರಿ. ಅದು 500 rupees ಇಲ್ಲೇ ಬರೀರಿ. 500 ಅಂತ ಕರೆಕ್ಟಾ? 500. ಓಕೆ, ಈಗೆಲ್ಲ ಕ್ಲೋಸ್ ಆಗಿತ್ತಲ್ಲ. ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಪೂರಾ ಕ್ಲೋಸ್ ಆಗೈತ್ರಿ. ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಪೂರಾ ಕ್ಲೋಸ್ ಆಗೈತ್ರಿ. ಈಗ ಇದು ಟೋಟಲ್ ಮಾಡಿರಿಪ್ಪ. ಎಷ್ಟು ಬರ್ತೈತ್ರಿಪ್ಪ? ಈ
ಟೋಟಲ್ ಮಾಡಿರೋದು ಎಷ್ಟು ಬರ್ತೈತ್ರಿಪ್ಪ ಈಗ? ವೇಟ್ ಅ ಮಿನಿಟ್, ಟೋಟಲ್ ಮಾಡಬೇಕದು. ಹಾಂ, ಟೋಟಲ್ ಮಾಡಿರಿಪ್ಪ ಎಷ್ಟ್ರಿಪ್ಪ ಇದು? 37 ಇದು ಇಲ್ಲ, ಟೋಟಲ್ ಮಾಡಿರಿ ಫಸ್ಟ್. 30,700 ಪ್ಲಸ್ 700 ಪ್ಲಸ್ 800 ಪ್ಲಸ್ 500 ಪ್ಲಸ್ 500 ಪ್ಲಸ್ 21,100 ಎಷ್ಟು ಬಂತ್ರಿಪ್ಪ ಇದು? 54,300. ಎಷ್ಟು ಬಂತ್ರಿ ಟೋಟಲ್ ಇದು? 54,300. ಸೇಮ್ ಟೋಟಲ್ ಇಲ್ಲಿ ಬರೀಬೇಕು ನೀವು, 54,300 ಅಂತ. ಈಗ 54,300 ಒಳಗೆ ಏನು ಮಾಡ್ಬೇಕ್ರಿ? ಇದು 12,000 rupees ಮೈನಸ್ ಮಾಡಿರಿ. 54,300 ಒಳಗೆ ಇದು 12,000 rupees ಮೈನಸ್ ಮಾಡಿರಿಪ್ಪ. 54,300 ಮೈನಸ್ 54,300 ಮೈನಸ್ 12,000 rupees ಎಷ್ಟು ಬಂತ್ರಿ ಇದು? 42,300. ಎಷ್ಟು ಬಂತ್ರಿ ಇದು? 42,300. ಬ್ಯಾಲೆನ್ಸ್ ಇಲ್ಲೇ 42,300. ಇದು 42,300 ಏನ್ರಿಪ್ಪ ಇದು? ಟು ಕ್ರೆಡಿಟ್ ಸೇಲ್ಸ್. ಟು ಕ್ರೆಡಿಟ್ ಸೇಲ್ಸ್. ಟು ಕ್ರೆಡಿಟ್ ಸೇಲ್ಸ್ ಬ್ರ್ಯಾಕೆಟಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್ ಆಗೈತೆ ನೋಡ್ರಿಪ್ಪ. ಏನ್ರಿ? 54,300 ಮೈನಸ್ 12,000 rupees ಎಷ್ಟು ಬಂತ್ರಿಪ್ಪ? 42,300 rupees. ಇದು ಏನ್ರಿ? ಇದು ನಿಮ್ದು ಟು ಕ್ರೆಡಿಟ್ ಸೇಲ್ಸ್ ಬ್ರಾಕೆಟಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್. ಬ್ರಾಕೆಟಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್. ಈಗ ನಮಗೆ ಅವರು ಏನು ಹೇಳ್ತಾರೆ ನಿಮಗೆ ಇಲ್ಲಿ ಕ್ವಶನಲ್ಲಿ? ಫೈಂಡ್ ಅಸರ್ಟೈನ್ ದ ಟೋಟಲ್ ಸೇಲ್ಸ್. ಏನ್ರಿ? ಟೋಟಲ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ. ಏನ್ರಿ? ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು? ಟೋಟಲ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಏನ್ರಿ? ಟೋಟಲ್ ಸೇಲ್ಸ್. ನಮ್ಮ ಕಡೆ ಏನ್ರಿಪ್ಪ ಈಗ? ಕ್ರೆಡಿಟ್ ಸೇಲ್ಸ್ ನಮ್ಮ ಕಡೆ ಐತ್ರಿ. ನಮ್ಮ ಕಡೆ ಕ್ರೆಡಿಟ್ ಸೇಲ್ಸ್ ಐತ್ರಿ. ನಮ್ಮ ಕಡೆ ಕ್ಯಾಶ್ ಸೇಲ್ಸ್ ಐತ್ರಿ. ನಮ್ಮ ಕಡೆ ಕ್ರೆಡಿಟ್ ಸೇಲ್ಸ್ ಮತ್ತು ಕ್ಯಾಶ್ ಸೇಲ್ಸ್ ನಮ್ಮ ಕಡೆ ಐತ್ರಿ. ಅದು ಯೂಸ್ ಮಾಡಿ ಟೋಟಲ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಏನ್ರಿ? ಟೋಟಲ್ ಸೇಲ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದಕ್ಕೆ ಟೋಟಲ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ ಐತ್ರಿ. ಟೋಟಲ್ ಸೇಲ್ಸ್ ತಡೀರಿ, ಇದು ಸೈಜ್ ಕಮ್ಮಿ ಬಂತಿದ್ದು. ಇದು ಕಂಟ್ರೋಲ್ ಸಿ, ಇಲ್ಲ ಕಂಟ್ರೋಲ್ ವಿ ಮಾಡ್ತೀನಿ. ಈಗ ಟೋಟಲ್ ಸೇಲ್ಸ್ ಇಸ್ ಈಕ್ವಲ್ ಟು ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್. ಇದು ಫಾರ್ಮುಲಾ ರೀ. ಇದು ಏನಿದು? ಫಾರ್ಮುಲಾ. ಟೋಟಲ್ ಸೇಲ್ಸ್ ಇಸ್ ಈಕ್ವಲ್ ಟು ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಅಂತ ಫಾರ್ಮುಲಾ ಐತ್ರಿ. ಓಕೆ, ಇದು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋಣ್ರಿಪ್ಪ. ಕ್ಯಾಶ್ ಸೇಲ್ಸ್ ಐತ್ರಿ ನಮ್ಮ ಕಡೆ. ಕ್ಯಾಶ್ ಸೇಲ್ಸ್ ಎಷ್ಟಿತ್ರಿ? ಕ್ಯಾಶ್ ಸೇಲ್ಸ್ ನಮ್ಮ ಕಡೆ ಇಲ್ಲಿ ಐತೆ ನೋಡ್ರಿಪ್ಪ ಕ್ವಶನಲ್ಲೇ. ಕ್ಯಾಶ್ ಸೇಲ್ಸ್ ಕ್ವಶನಲ್ಲೇ ಕೊಟ್ಬಿಟ್ಟಾರೆ ಇವರು. ಕ್ಯಾಶ್ ಸೇಲ್ಸ್ ಎಷ್ಟ್ರಿ? ಕ್ಯಾಶ್ ಸೇಲ್ಸ್ 7,700. ಕ್ಯಾಶ್ ಸೇಲ್ಸ್ 7,700 ಬರೀರಿಪ್ಪ. 7,700 ಕ್ಯಾಶ್ ಸೇಲ್ಸ್. ಕರೆಕ್ಟಾ? ಆಮೇಲೆ ಪ್ಲಸ್ ಕ್ಯಾಶ್ ಸೇಲ್ಸ್ 7,700 ಕ್ವಶನಲ್ಲಿ ಐತ್ರಿಪ್ಪ. 7,700 ಕ್ಯಾಶ್ ಸೇಲ್ಸ್. ಈಗ ನಮ್ಗೆ ಏನು ಬೇಕ್ರಿ? ಈಗ ಕ್ರೆಡಿಟ್ ಸೇಲ್ಸ್ ನಮಗೆ ಬೇಕ್ರಿ. ಕ್ರೆಡಿಟ್ ಸೇಲ್ಸ್ ಎಲ್ಲಿ ಐತ್ರಿಪ್ಪ? ಇಲ್ಲಿ ಐತ್ರಿ ಕ್ರೆಡಿಟ್ ಸೇಲ್ಸ್. ಎಷ್ಟು ಕ್ರೆಡಿಟ್ ಸೇಲ್ಸ್? 42,300. 42,300 ಕ್ರೆಡಿಟ್ ಸೇಲ್ಸ್. 42,300. ಈಗ ಟೋಟಲ್ ಮಾಡಿರಿಪ್ಪ. ಎಷ್ಟು ಬಂತ್ರಿ ಇದು? 7,700 ಮಾಡ್ತೀನಿ ತಡೀರಿ. 7,700 7,700 ಪ್ಲಸ್ 42,300 ಎಷ್ಟು ಬಂತ್ರಿಪ್ಪ? ಇದು ಟೋಟಲ್ ಸೇಲ್ಸ್ 50,000 ಬಂತ್ರಿ. ಎಷ್ಟು ರೀ? 50,000 rupees. ನಿಮ್ದು ಟೋಟಲ್ ಸೇಲ್ಸ್ 50,000 rupees ಬಂತ್ರಿ. ಎಷ್ಟು ಬಂತ್ರಿ? ಟೋಟಲ್ ಸೇಲ್ಸ್ ನಿಮ್ದು 50,000 ಬಂತ್ರಿ. ಓಕೆ, ಟೋಟಲ್ ಸೇಲ್ಸ್ ನಿಮ್ದು 50,000 rupees. ನೋಡ್ರಿ, ಅವರು ನಿಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡಿರಂತ? ಅಸರ್ಟೈನ್ ದ ಟೋಟಲ್ ಸೇಲ್ಸ್. ಟೋಟಲ್ ಸೇಲ್ಸ್ ನಿಮ್ದು ಎಷ್ಟು ಬಂತ್ರಿಪ್ಪ? ಈಗ 50,000 rupees ಬಂತ್ರಿ. ಅದು ಟೋಟಲ್ ಸೇಲ್ಸ್ ಮಾಡಕ್ಕೆ ಫಸ್ಟ್ ನಿಮಗೆ ಕ್ಯಾಶ್ ಸೇಲ್ಸ್ ಬೇಕು. ಕ್ಯಾಶ್ ಸೇಲ್ಸ್ ರೆಡಿಮೇಡ್ ಕೊಟ್ಬಿಟ್ಟಾರೆ ಅವರು 7,700 ಅಂತ. ಆಮೇಲೆ ನಿಮಗೆ ಕ್ರೆಡಿಟ್ ಸೇಲ್ಸ್ ಬೇಕು. ಕ್ರೆಡಿಟ್ ಸೇಲ್ಸ್ ನಿಮಗೆ ಗೊತ್ತಿಲ್ಲ, ಅದಕ್ಕೆ ಇಲ್ಲೇ ಮಾಡ್ಬೇಕು ನೀವು. ಕ್ರೆಡಿಟ್ ಸೇಲ್ಸ್ ಮಾಡ್ಬೇಕಿಲ್ಲೇ 42,300. ಅದು ಮಾಡೋಕೆ ಇಷ್ಟು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಆಯ್ತು ನೋಡ್ರಿಪ್ಪ. ಇದು ನಿಮ್ದು ಏನ್ರಿಪ್ಪ? ಟೋಟಲ್ ಡೆಟರ್ಸ್ ಅಕೌಂಟ್ ಮತ್ತು ಬಿಲ್ಸ್ ರಿಸೀವಬಲ್ ಅಕೌಂಟ್. Take the screenshot. This is the question.
एंड दिस इज द सोल्यूशन। टोटल डेटर्स अकाउंट है, टोटल क्रेडिटर्स अकाउंट, टोटल डेटर्स अकाउंट, टोटल क्रेडिटर्स अकाउंट है। टेक द स्क्रीनशॉट। गॉट इट? दिस इज द सिंपल। ओके, सो अब हिंदी मीडियम देखो यहाँ पे, ये है आपका सेकेंड क्वेश्चन। कितने मार्क्स के लिए? अगेन फॉर 5 मार्क्स। ये आपको टोटल डेटर्स अकाउंट, टोटल डेटर्स अकाउंट और बिल्स रिसीवेबल अकाउंट के बेस के ऊपर पूछा आपको। असरटेन द टोटल सेल्स, क्या है? असरटेन द टोटल सेल्स, टोटल सेल्स मालूम करो करके पूछा तुम्हारे को। फ्रॉम द फॉलोइंग इंफॉर्मेशन, ओके। कैश रिसीव्ड फ्रॉम डेटर्स, मतलब टोटल डेटर्स अकाउंट रेडी करना आप लोग। बिल्स रिसीवेबल भी दिया तो बिल्स रिसीवेबल अकाउंट भी रेडी करना आप लोग, ठीक है? तो रेडी करेंगे सबसे पहले टोटल डेटर्स अकाउंट, पर्टिकुलर्स रुपीज, ओके। यहाँ पे डेबिट बोल के लिखो, यहाँ पे क्रेडिट बोल के लिखो। उसके बाद में बिल्स रिसीवेबल अकाउंट, यहाँ पे डेबिट बोल के लिखो, यहाँ पे क्रेडिट, पर्टिकुलर्स रुपीज, ओके। सबसे पहले डेटर्स अकाउंट के अंदर क्या लिखना? सबसे पहले तुम लोग टू बैलेंस ब्रॉट डाउन 1/1/2015 दिया। क्या डेटर्स है? डेटर्स ऑन 1/1/2015 कितना है वो? 12,000 रुपीज लिख लो यहाँ पे, 12,000 रुपीज बोल के हो गया। ओपनिंग बैलेंस इधर आया तो क्लोजिंग बैलेंस किधर आता? अभी इधर आता। बाय बैलेंस कैरीड डाउन कितना वो? 31/12/2015 है ना यहाँ पे, 31/12/2015 कितना अमाउंट हुआ? क्लोजिंग डेटर्स हमारा 21,100 लिख लो यहाँ पे, 21,100 हो गया। अब नेक्स्ट बिल्स रिसीवेबल अकाउंट, क्या है? बिल्स रिसीवेबल अकाउंट सबसे पहले टू बैलेंस ब्रॉट डाउन 1/1/2015 कितना है वो? बिल्स रिसीवेबल 1/1 को, हाँ, बिल्स रिसीवेबल ऑन 1/1/2015 कितना है वो? 300 रुपीज है। कितना? 300 रुपीज लिख लो यहाँ पे, 300 रुपीज हो गया। उसके बाद में बाय बैलेंस कैरीड डाउन 31/12/2015 कहाँ पे? हाँ पे देखो, बिल्स रिसीवेबल ऑन 31/12/2015 क्लोजिंग बिल्स रिसीवेबल कितना है वो? 500 रुपीज है। तो 500 रुपीज यहाँ पे लिख लो, हो गया नहीं? सो नेक्स्ट अभी आओ यहाँ पे देखो, यहाँ पे सबसे पहला आइटम फर्स्ट ए, कैश रिसीव्ड फ्रॉम डेटर्स ड्यूरिंग 2015 बोला। कैश रिसीव्ड फ्रॉम डेटर्स बोल के दिया तो कौन से अकाउंट पे आना? डेटर्स अकाउंट के अंदर। फॉर्मेट में तुम्हारे को मालूम है, डेटर्स अकाउंट के अंदर बाय कैश अकाउंट बोल के डालना, ब्रैकेट में रिसीव्ड फ्रॉम डेटर्स बोल के। कितना अमाउंट हो? 30,700, 30,700 आ गया नहीं? सो नेक्स्ट बिल्स रिसीवेबल तो हमारा हो गया, क्लोजिंग बिल्स रिसीवेबल हो गया। नेक्स्ट क्या दिया? डिस्काउंट अलाउड कितना है वो? 700 रुपीज। तो डिस्काउंट अलाउड भी क्या था? डेटर्स अकाउंट के अंदर था। डिस्काउंट अलाउड बोल के कितना? 700 रुपीज। हाँ, नेक्स्ट नेक्स्ट दिया डी रिटर्न्स इनवर्ड बोल के। रिटर्न्स इनवर्ड का मतलब है सेल्स रिटर्न। रिटर्न्स इनवर्ड का मतलब क्या है? सेल्स रिटर्न। रिटर्न्स आउटवर्ड का मतलब क्या है? परचेज रिटर्न। रिटर्न्स इनवर्ड का मतलब है सेल्स रिटर्न, रिटर्न्स आउटवर्ड का मतलब है परचेज रिटर्न, ओके। अब क्या दिया इन्हें? रिटर्न्स इनवर्ड बोल के, तो क्या इसका मतलब क्या हो? कितना दिया? 800 रुपीज का मतलब क्या? सेल्स रिटर्न बाय सेल्स रिटर्न्स कितना हुआ? रिटर्न्स इनवर्ड बोलते हैं उसको, कितना हुआ? 800 रुपीज, ओके। नेक्स्ट और क्या दिया? बैड डेट्स। बैड डेट्स कितना है वो? 500 रुपीज। बैड डेट्स भी कहाँ था? इधर आता, डेटर्स अकाउंट के अंदर 500 रुपीज, ओके। नेक्स्ट बिल्स रिसीवेबल ऑन, ये ओपनिंग बिल्स रिसीवेबल भी हमारा हो गया। नेक्स्ट कैश रिसीव्ड अगेंस्ट बिल्स दिया। कैश रिसीव्ड अगेंस्ट बिल्स बोल के तुम्हारे को बिल्स रिसीवेबल का फार्मूला मालूम है? बिल्स रिसीवेबल क्या है? बाय कैश अकाउंट बोल के डालना। क्या डालना? बाय कैश अकाउंट बोल के डालना। इसके अंदर क्या डालना? रिसीव्ड अगेंस्ट बिल्स बोल के डालना। दिया नहीं पे बिल्स यानी कैश रिसीव्ड अगेंस्ट बिल्स बोल के, तो वही डालना तुम लोग। क्या? बाय कैश अकाउंट बोल के डालना। इसके अंदर रिसीव्ड अगेंस्ट बिल्स बोल के डालना। कितना अमाउंट हुआ? 300 रुपीज दिया। समझ में आया ये? नेक्स्ट ओपनिंग डेटर्स तो भी हमारा हो गया, क्लोजिंग डेटर्स भी हमारा हो गया। बचा क्या अभी? कैश सेल्स बोल के बचा। कैश सेल्स डेटर्स अकाउंट के अंदर भी नहीं आता, बिल्स रिसीवेबल अकाउंट के अंदर भी नहीं आता। ओके, तो हमारा ऑलरेडी पूरा क्वेश्चन खत्म हुआ। बस क्या करना? टोटल करना। अभी सिर्फ सबसे पहले बिल्स रिसीवेबल अकाउंट को सबसे पहले क्लोज कर लो। ओके, देखो सबसे पहले ज्यादा कहाँ पे? यहाँ पे 300 प्लस 500 कितना होता है? ये 800 होता। सेम 800 यहाँ पे लिख लो। 800 में से 300 देखो, 300 इसको माइनस करो। 800 में से 300 को माइनस करो, बचा क्या? अभी 500 रुपीज बचा। ये जो 500 रुपीज है देखो, इसको क्या तुम लोग क्या बोलते? बोलो टू सन्ड्री डेटर्स बोलते हैं। इसको क्या बोलते तुम लोग? सन्ड्री, टू सन्ड्री डेटर्स बोलते हैं। क्या बोलते हैं? टू सन्ड्री डेटर्स बोलते हैं। कितना है वो सन्ड्री डेटर्स तुम्हारा?
टू सन्ड्री डेटर्स कितना है उसकी, इसको क्या बोलना तुम्हें, टू सन्ड्री डेटर्स बोल के बोलना, इसको क्या बोलना, बिल्स रिसीव्ड करके बोलना, इसको फॉर्मेट में है ये, कितना है वो 500 रुपीज़। ओके, अब यहाँ पे टू बिल्स रिसीवेबल अकाउंट के अंदर क्या किधर आया वो, टू सन्ड्री डेटर्स बोल के आया, तो अभी डेटर्स अकाउंट के अंदर क्या आना हुआ, तो अभी डेटर्स अकाउंट के अंदर इधर बिल्स रिसीवेबल अकाउंट के अंदर टू सन्ड्री डेटर्स बोल के आया, तो अब डेटर्स अकाउंट के अंदर बाय बिल्स रिसीवेबल अकाउंट बोल के आना है ना, बाय बिल्स रिसीवेबल अकाउंट बोल के क्या है वो, बिल्स रिसीव्ड बोल के दिया, तो यहाँ पे क्या ना, बिल्स रिसीव्ड बोल के आना, कितना है अमाउंट ऑफ 500 रुपीज़, तुम्हें भी क्या करो सेम 500 रुपीज़ लिख लो यहाँ पे, हो गया। अब क्या करना बोलो, बिल्स रिसीवेबल अकाउंट क्लोज हुआ, अब किसको क्लोज करना भी, टोटल डेटर्स अकाउंट को क्लोज करना भी, ज़्यादा किस तरफ है, इस तरफ ज़्यादा है सभी, कितना है वो 54,300, सेम 54,300 इधर पे लिख लो, इसमें से 12,000 माइनस करो, बचा कितना अभी 42,300 बचा, ये 42,300 है, देखो इसको तुम लोग क्या बोलते बोलो, टू क्रेडिट सेल्स करके बोलते हैं, क्या बोलते हैं, टू क्रेडिट सेल्स, इसको क्या बोलना, बैलेंसिंग फिगर करके बोलना, टू क्रेडिट सेल्स है ब्रैकेट में बैलेंसिंग फिगर, कितना है वो 42,300। लेकिन तुम्हारे को ने क्वेश्चन में क्या पूछा, क्या मालूम करो करके पूछा तुम्हारे को ने, टोटल सेल्स कितना है मालूम करो करके पूछा, टोटल सेल्स, तो तुम लोग क्या करना, एक फार्मूला लिख लेना, टोटल सेल्स इज इक्वल टू कैश सेल्स प्लस क्रेडिट सेल्स बोल के, ये फार्मूला है तुम्हारा। अब क्या देगा, सबसे पहले कैश सेल्स, क्या है कैश सेल्स, कितना है कैश सेल्स तुम्हारा, इधर दिया क्वेश्चन के अंदर, कैश सेल्स कितना है वो 7,700 रुपीज़ दिया, तो लिख लो यहाँ पे 7,700 रुपीज़ बोल के, प्लस अब क्या होना तुम्हारे को, क्रेडिट सेल्स होना, किधर है वो क्रेडिट सेल्स तुम्हारे को, इधर मिला क्रेडिट सेल्स, क्रेडिट सेल्स बैलेंसिंग फिगर कितना मिला हुआ 42,300, वो यहाँ पे लिख लो 42,300 बोल के, दोनों को प्लस कराओ कितना आता 50,000 आता सेल्स, टोटल सेल्स कितना भी 50,000 रुपीज़। यहाँ पे देखो जो क्वेश्चन के अंदर आंसर दिया ने, क्रेडिट सेल्स कितना है हुआ 42,300, क्रेडिट सेल्स तुम्हारा कितना है अभी 42,300, करेक्ट आंसर। नेक्स्ट बिल्स रिसीवेबल रिसीव्ड कितना है 500 रुपीज़, बिल्स रिसीवेबल रिसीव्ड कितना है वो 500 रुपीज़, करेक्ट आया। नेक्स्ट टोटल सेल्स कितना है 50,000 रुपीज़, टोटल सेल्स हमारा कितना आया 50,000 रुपीज़, ये है तुम्हारा टोटल आंसर। टेक द स्क्रीनशॉट, ये है तुम्हारा क्वेश्चन, ये है आपका क्वेश्चन, देन दिस वन इज द आंसर, टोटल डेटर्स अकाउंट सभी का आंसर है, टोटल डेटर्स अकाउंट, बिल्स रिसीवेबल अकाउंट, टोटल सेल्स अकाउंट। होप you understood this question very well. We'll continue. ಓಕೆ, ಸೊ ಬರ್ರಿಪ್ಪ ಈಗ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಏನೈತಿ ಸೆಕೆಂಡ್ ಕ್ವಶನ್ ನಿಮ್ದು, ಫ್ರಾಮ್ ದ ಫಾಲೋವಿಂಗ್ ಆಕ್ಚುಲಿ ಥರ್ಡ್ ಕ್ವಶನ್, ಫ್ರಾಮ್ ದ ಫಾಲೋವಿಂಗ್ ಫ್ಯಾಕ್ಟ್ಸ್ ಸಪ್ಲೈಡ್ ಬೈ ಅ ಟ್ರೇಡರ್ ಅಸರ್ಟೇನ್ ಕ್ರೆಡಿಟ್ ಪರ್ಚೇಸಸ್ ಆ್ಯಂಡ್ ಕ್ರೆಡಿಟ್ ಸೇಲ್ಸ್. ನೋಡ್ರಿ, ಕ್ರೆಡಿಟ್ ಪರ್ಚೇಸಸ್ ನಿಮಗೆ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ರೆಡಿ ಮಾಡ್ಬೇಕು, ಕ್ರೆಡಿಟ್ ಸೇಲ್ಸ್ ಫೈಂಡ್ ಔಟ್ ಮಾಡಕ್ಕೆ ಟೋಟಲ್ ಡೆಟರ್ಸ್ ಅಕೌಂಟ್ ರೆಡಿ ಮಾಡ್ಬೇಕು, ತಿಳಿತಾರೆ. ಕ್ರೆಡಿಟ್ ಪರ್ಚೇಸ್ ಫೈಂಡ್ ಔಟ್ ಮಾಡಕ್ಕೆ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ರೆಡಿ ಮಾಡ್ಬೇಕು, ಆ್ಯಂಡ್ ಕ್ರೆಡಿಟ್ ಸೇಲ್ಸ್ ಫೈಂಡ್ ಔಟ್ ಮಾಡಕ್ಕೆ ಟೋಟಲ್ ಡೆಟರ್ಸ್ ಅಕೌಂಟ್ ರೆಡಿ ಮಾಡ್ಬೇಕು. ಓಕೆ, ಸೊ ಸ್ಟಾರ್ಟ್ ಮಾಡೋಣ್ರಿ. ಫಸ್ಟ್ ಸನ್ಡ್ರಿ ಡೆಟರ್ಸ್ ಆನ್ 1/1/2015, ಇದು ಏನಿದು ಓಪನಿಂಗ್ ಡೆಟರ್ಸ್. ಸನ್ಡ್ರಿ ಡೆಟರ್ಸ್ ಆನ್ 31/12 ಅಂದ್ರೆ ఏంటి ಕ್ಲೋಸಿಂಗ್ ಡೆಟರ್ಸ್. ಸನ್ಡ್ರಿ ಕ್ರೆಡಿಟರ್ಸ್ ಆನ್ 1/1 ಅಂದರೆ ಓಪನಿಂಗ್ ಕ್ರೆಡಿಟರ್ಸ್. ಸನ್ಡ್ರಿ ಕ್ರೆಡಿಟರ್ಸ್ ಆನ್ 31/12/2015 ಅಂದ್ರೆ ఏంటిಪ್ಪ ಅದು ಕ್ಲೋಸಿಂಗ್ ಕ್ರೆಡಿಟರ್ಸ್. ಆಮೇಲೆ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್, ಓಕೆ, ಡೆಟರ್ಸ್ ಅಕೌಂಟ್ ಒಳಗೆ. ಕ್ಯಾಶ್ ಪೇ ಟು ಕ್ರೆಡಿಟರ್ಸ್ ಅಂದರೆ ಕ್ರೆಡಿಟರ್ಸ್ ಅಕೌಂಟ್ ಒಳಗೆ. ಡಿಸ್ಕೌಂಟ್ ಅಲೌಡ್ ಡೆಟರ್ಸ್ ಅಕೌಂಟ್ ಒಳಗೆ. ಡಿಸ್ಕೌಂಟ್ ರಿಸೀವ್ಡ್ ಕ್ರೆಡಿಟರ್ಸ್ ಅಕೌಂಟ್ ಒಳಗೆ. ಬ್ಯಾಡ್ ಡೆಟ್ಸ್ ಡೆಟರ್ಸ್ ಅಕೌಂಟ್ ಒಳಗೆ. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಡೆಟರ್ಸ್ ಅಕೌಂಟ್ ಒಳಗೆ. ಆಮೇಲೆ ಬಿಲ್ಸ್ ರಿಸೀವ್ಡ್ ಫ್ರಾಮ್ ಕಸ್ಟಮರ್ಸ್, ಇದು ಡೆಟರ್ಸ್ ಅಕೌಂಟ್ ಒಳಗೆ. ಕಸ್ಟಮರ್ಸ್ ಅಂದರೆ ಡೆಟರ್ಸ್. ಎಕ್ಸೆಪ್ಟೆನ್ಸ್ ಗಿವನ್ ಟು ಕ್ರೆಡಿಟರ್ಸ್, ಇದು ಏನಿದು ಕ್ರೆಡಿಟರ್ಸ್ ಅಕೌಂಟ್ ಒಳಗೆ. ಫ್ರೀ ಸ್ಯಾಂಪಲ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ಕಸ್ಟಮರ್ಸ್, ಇದು ಏನಿದು ಫ್ರೀ ಸ್ಯಾಂಪಲ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ಕಸ್ಟಮರ್ಸ್, ಇದು ಏನಿದು ಕ್ರೆಡಿಟರ್ಸ್ ಅಕೌಂಟ್ ಒಳಗೆ, ಸಾರಿ ಇದು ಡೆಟರ್ಸ್ ಅಕೌಂಟ್ ಒಳಗೆ, ಯಾಕಂದ್ರೆ ಕಸ್ಟಮರ್ಸ್ ಐತಿರಿಪ್ಪ ಅಲ್ಲ, ಅದಕ್ಕೆ ಏನ್ರಿಪ್ಪ ಡೆಟರ್ಸ್ ಅಕೌಂಟ್ ಒಳಗೆ. ಫ್ರೇಟ್ ಚಾರ್ಜ್ಡ್ ಬೈ ಕ್ರೆಡಿಟರ್ಸ್, ಏನ್ರಿದು ಫ್ರೇಟ್ ಚಾರ್ಜ್ಡ್ ಬೈ ಕ್ರೆಡಿಟರ್ಸ್ ಅಂದ್ರೆ ಏನ್ರಿದು ಕ್ರೆಡಿಟರ್ಸ್ ಅಕೌಂಟ್ ಒಳಗೆ, ಏನ್ರಿ ಕ್ರೆಡಿಟರ್ಸ್ ಅಕೌಂಟ್ ಒಳಗೆ.
ಕ್ರೆಡಿಟರ್ಸ್ ಮತ್ತು ಸಾರಿ ಟೋಟಲ್ ಡೆಟರ್ಸ್ ಅಕೌಂಟ್ ಮತ್ತು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ರೆಡಿ ಮಾಡ್ಬೇಕು. ಇದು ಏನು ಮಾಡ್ತೀನಿ ನಾನು ಡಿಲೀಟ್ ಮಾಡ್ತೀನಿ. ಟೋಟಲ್ ಡೆಟರ್ಸ್ ಅಕೌಂಟ್ ಮತ್ತು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ರೆಡಿ ಮಾಡ್ಬೇಕು. ಫಸ್ಟ್ ಬರ್ರಿ ಇಲ್ಲೇ ಫಾರ್ಮೆಟಲ್ಲಿ ಇತ್ತಿದ್ದು ಟೋಟಲ್ ಡೆಟರ್ಸ್ ಮತ್ತು ಟೋಟಲ್ ಕ್ರೆಡಿಟರ್ಸ್. ಹಾಂ ಇಲ್ಲೈತೆ ನೋಡಿರಿ, ಟೋಟಲ್ ಡೆಟರ್ಸ್ ಮತ್ತು ಟೋಟಲ್ ಕ್ರೆಡಿಟರ್ಸ್. ಸಾರಿ ನಾನು ತಪ್ಪು ಮಾಡಿಬಿಟ್ಟೀನಿ. ಅದು ಬೇಕು ಫಾರ್ಮೆಟ್ ಇಲ್ಲ ಅಲ್ಲಿ, ಆ್ಯಕ್ಚುಲಿ ಅದು ಫಾರ್ಮೆಟ್ ಐತ್ರಿಪ್ಪ, ಇದು ಇಲ್ಲ. ಸೊ ಬರ್ರಿಪ್ಪ, ಹಾಂ ಫಸ್ಟ್ ಟೋಟಲ್ ಡೆಟರ್ಸ್ ಅಕೌಂಟ್ ರೆಡಿ ಮಾಡಿರಿ. ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಬರ್ರಿ ನೀವು. ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಬರೀ ನೀವು. ಓಕೆ, ಸ್ಟಾರ್ಟ್ ಮಾಡೋಣ ಈಗ. ಫಸ್ಟ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಲ್ವ ಅದು, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಡೇಟ್ 1/1/2015 ಕರೆಕ್ಟ್ ಅಲ್ಲ, 1/1/2015. ಆಮೇಲೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಕ್ಲೋಸಿಂಗ್ ಡೇಟ್ 31/12/2015. ಓಕೆ, ಇದು ಕ್ರೆಡಿಟರ್ಸ್ ಅಕೌಂಟ್ ಏನ್ರಿ, ಕ್ರೆಡಿಟರ್ಸ್ ಅಕೌಂಟ್ ಇಲ್ಲೇ ಲಾಬಿಲಿಟಿ ಬಾಯ್ ಸೈಡಿಂದ ಚಾಲೂ ಮಾಡ್ಬೇಕು. ಬಾಯ್ ಸೈಡಿಂದ ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲೇ ಡೇಟ್ ಬರ್ರಿಪ್ಪ. ಓಪನಿಂಗ್ ಡೇಟ್ 1/1/2015 ಕರೆಕ್ಟಾ. ಇಲ್ಲಿ ಟೂ ಸೈಡ್ ಕ್ಲೋಸಿಂಗ್ ಮಾಡಬೇಕು ಬ್ಯಾಲೆನ್ಸ್. ಇದು ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲೇ. ಕ್ಲೋಸಿಂಗ್ ಬ್ಯಾಲೆನ್ಸ್ 31/12/2015 ಕರೆಕ್ಟ್ ಅಲ್ಲ. ಓಕೆ, ಸ್ಟಾರ್ಟ್ ಮಾಡಿರಿಪ್ಪ. ಫಸ್ಟ್ ನಮ್ಗೆ ಏನು ಬೇಕ್ರಿ, ಡೆಟರ್ಸ್ ಬೇಕು. ನಮ್ಗೆ ಏನು ರೀ, ಡೆಟರ್ಸ್ ಬೇಕು. ಓಪನಿಂಗ್ ಡೆಟರ್ಸ್ ನೋಡ್ರಿಪ್ಪ, ಇಲ್ಲೈತ್ರಿ, ನೋಡ್ರಿಪ್ಪ. ಸನ್ಡ್ರಿ ಡೆಟರ್ಸ್ ಆನ್ 1/1/2015 ಓಪನಿಂಗ್ ಡೆಟರ್ಸ್ ಎಷ್ಟಿಪ್ಪ ಅದು, 12,800 ರೂಪೀಸ್. ಬರೀ 12,800 ರೂಪೀಸ್ ಕರೆಕ್ಟಾ. ನೆಕ್ಸ್ಟ್ ಸನ್ಡ್ರಿ ಡೆಟರ್ಸ್ ಆನ್ 31/12/2015 ಕ್ಲೋಸಿಂಗ್ ಡೆಟರ್ಸ್ ಇದು 9,800. ಕ್ಲೋಸಿಂಗ್ ಡೆಟರ್ಸ್ 9,800 ಕರೆಕ್ಟಾ. ಓಕೆ, ಈಗ ನಮ್ಗೆ ಏನು ಬೇಕ್ರಿಪ್ಪ, ಕ್ರೆಡಿಟರ್ಸ್ ಬೇಕು. ನಮ್ಗೆ ಏನು ರೀ, ಕ್ರೆಡಿಟರ್ಸ್ ಎಲ್ಲೈತ್ರಿಪ್ಪ, ಎಲ್ಲೈತೆ ನೋಡ್ರಿ. ಸನ್ಡ್ರಿ ಕ್ರೆಡಿಟರ್ಸ್ ಆನ್ 1/1/2015 ಓಪನಿಂಗ್ ಕ್ರೆಡಿಟರ್ಸ್ ಎಷ್ಟಿಪ್ಪ ಇದು, 7,600. ಓಪನಿಂಗ್ ಕ್ರೆಡಿಟರ್ಸ್ ಎಲ್ಲೈತೆ ನೋಡ್ರಿಪ್ಪ. ಓಪನಿಂಗ್ ಕ್ರೆಡಿಟರ್ಸ್ 1/1/2015 ಎಷ್ಟಿದ್ದು, 7,600 ಅಲ್ಲ ಅದು. ಓಕೆ, 7,600 ಕರೆಕ್ಟಾ. ನೆಕ್ಸ್ಟ್ ನಮ್ಗೆ ಏನ್ರಿಪ್ಪ, ಕ್ಲೋಸಿಂಗ್ ಕ್ರೆಡಿಟರ್ಸ್ ಬೇಕು. ನಮಗೆ ಕ್ಲೋಸಿಂಗ್ ಕ್ರೆಡಿಟರ್ಸ್ ಎಲ್ಲೈತ್ರಿಪ್ಪ, ಎಲ್ಲೈತೆ ನೋಡ್ರಿ. ಸನ್ಡ್ರಿ ಕ್ರೆಡಿಟರ್ಸ್ ಆನ್ 31/12/2015 ಕ್ಲೋಸಿಂಗ್ ಕ್ರೆಡಿಟರ್ಸ್ ಎಷ್ಟಿದ್ದು, 9,030. ಎಷ್ಟು ರೀ, 9,030. ಕ್ಲೋಸಿಂಗ್ ಕ್ರೆಡಿಟರ್ಸ್ 9,030 ಕರೆಕ್ಟಾ. ಆಗಿತ್ತು ನೋಡ್ರಿಪ್ಪ. ಈಗ ಶುರು ಮಾಡೋಣ್ರಿ ಕ್ವಶನ್. ಈಗ ಫಸ್ಟ್ ಓಪನಿಂಗ್ ಕ್ಲೋಸಿಂಗ್ ಬರೀರಿ, ಆಮೇಲೆ ಚಾಲೂ ಮಾಡೋಣ್ರಿ. ಈಗ ಏನ್ರಿಪ್ಪ, ಫಸ್ಟ್ ಕ್ಯಾಶ್ ರಿಸೀವ್ಡ್ ಏನ್ರಿದು, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಏನ್ರಿ, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂದ್ರೆ ಏನ್ರಿಪ್ಪ, ಡೆಟರ್ಸ್ ಅಕೌಂಟ್ ಒಳಗೆ. ಏನ್ರಿ, ಡೆಟರ್ಸ್ ಅಕೌಂಟ್ ಒಳಗೆ ಇಲ್ಲಿ ಬರೀಬೇಕು. ಡೆಟರ್ಸ್ ಅಕೌಂಟ್ ಒಳಗೆ ಬೈ ಕ್ಯಾಶ್ ಅಕೌಂಟ್ ಅಂತ ಬರೀರಿ ಫಸ್ಟ್ ನೀವು. ಬೈ ಕ್ಯಾಶ್ ಅಕೌಂಟ್ ಏನ್ರಿದು, ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂತ ಬರೀಬೇಕು. ಕ್ಯಾಶ್ ಟು ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಅಮೌಂಟ್ ಎಷ್ಟಿಪ್ಪ ಇದು, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಎಷ್ಟಿದು, 26,400. ಎಷ್ಟು ರೀ, 26,400 ಬರೀ 26,400 ಕರೆಕ್ಟಾ. ಓಕೆ, ನೆಕ್ಸ್ಟ್ ಬರೀರಿಪ್ಪ. ಏನೈತಿ, ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್. ಏನ್ರಿ, ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್. ಈಗ ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ಎಲ್ಲಿ ಬರೀಬೇಕು ನೀವು, ಫಾರ್ಮೆಟ್ ನಿಮಗೆ ಗೊತ್ತೈತ್ರಿಪ್ಪ. ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಫಾರ್ಮೆಟ್ ನಿಮಗೆ ಗೊತ್ತೈತ್ರಿ. ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ಟೂ ಸೈಡ್ ಬರ್ಬೇಕು. ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಇಲ್ಲಿ ಬರೀಬೇಕು ನೀವು. ಇಲ್ಲೇ ಬರೀಬೇಕು, ಟು ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಇಲ್ಲೇ ಟು ಕ್ಯಾಶ್ ಅಕೌಂಟ್ ಬ್ರ್ಯಾಕೆಟಲ್ಲೇ ಪೇಡ್ ಟು ಕ್ರೆಡಿಟರ್ಸ್. ಟು ಕ್ಯಾಶ್ ಅಕೌಂಟ್ ಪೇಡ್ ಟು ಕ್ರೆಡಿಟರ್ಸ್ ಎಷ್ಟ್ರಿಪ್ಪ ಅದು, ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ 11,750.
11,750 ನೋಡ್ರಿಪ್ಪ. 11,750. 11,750 ಕರೆಕ್ಟಾ? ನೆಕ್ಸ್ಟ್ ಬರ್ರಿ, ಏನೈತಿ? ಡಿಸ್ಕೌಂಟ್ ಅಲೌಡ್ ಅಂತ ಐತ್ರಿ. ಏನ್ರಿ? ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ಅಲೌಡ್ ಇಲ್ಲೇ ಬರಿಬೇಕು ಡೆಟರ್ಸ್ ಅಕೌಂಟ್ ಒಳಗೆ. ಡಿಸ್ಕೌಂಟ್ ಅಲೌಡ್ ಬಾಯ್ ಸೈಡ್ ಬರಿಬೇಕು ಡೆಟರ್ಸ್ ಅಕೌಂಟ್ ಒಳಗೆ. ಬಾಯ್ ಡಿಸ್ಕೌಂಟ್ ಅಲೌಡ್. ಬಾಯ್ ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ಅಲೌಡ್ ಎಷ್ಟ್ರಿಪ್ಪ ಅದು? ಡಿಸ್ಕೌಂಟ್ ಅಲೌಡ್ ಅಮೌಂಟ್ 350 rupees ಐತ್ರಿ. ಎಷ್ಟ್ರಿ? 350 rupees. ಬರ್ರಿ ಇಲ್ಲ 350 rupees ಅಂತ ಬರೀರಿ. 350 rupees. ಈಗ ನೆಕ್ಸ್ಟ್ ಏನ್ರಿಪ್ಪ? ಡಿಸ್ಕೌಂಟ್ ರಿಸೀವ್ಡ್ ಅಂತ ಐತ್ರಿ. ಡಿಸ್ಕೌಂಟ್ ರಿಸೀವ್ಡ್ ಎಷ್ಟ್ರಿ? ಇದು 250 rupees. ಡಿಸ್ಕೌಂಟ್ ರಿಸೀವ್ಡ್ ನೀವು ಎಲ್ಲಿ ಮಾಡ್ತೀರಿಪ್ಪ? ಡಿಸ್ಕೌಂಟ್ ರಿಸೀವ್ಡ್ ನೀವು ಟು ಡಿಸ್ಕೌಂಟ್ ರಿಸೀವ್ಡ್ ಅಂತ ಮಾಡ್ತೀರಿ. ಟು ಡಿಸ್ಕೌಂಟ್ ಅರ್ನ್ಡ್ ಅಂತ ಕ್ರೆಡಿಟರ್ಸ್ ಅಕೌಂಟ್ ಒಳಗೆ. ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಟು ಡಿಸ್ಕೌಂಟ್ ಅರ್ನ್ಡ್ ಅಂತ ನಿಂತ್ರಿ ಅಲ್ಲೇ. ಅರ್ನ್ಡ್ ಟು ಡಿಸ್ಕೌಂಟ್ ಅರ್ನ್ಡ್ ಅಂದ್ರೆ ಏನ್ರಿಪ್ಪ? ರಿಸೀವ್ಡ್. ಅಂದ್ರೆ ಏನ್ರಿ? ರಿಸೀವ್ಡ್. ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಫಾರ್ಮೆಟ್ ಅಲ್ಲೇ ಟು ಡಿಸ್ಕೌಂಟ್ ಅರ್ನ್ಡ್ ಅಂತ ಇತ್ರಿ ಅಲ್ಲೇ. ಅರ್ನ್ಡ್ ಅಂದ್ರೆ ಏನ್ರಿಪ್ಪ? ರಿಸೀವ್ಡ್. ಡಿಸ್ಕೌಂಟ್ ರಿಸೀವ್ಡ್ ಎಷ್ಟಿತ್ರಿಪ್ಪ? ಡಿಸ್ಕೌಂಟ್ ರಿಸೀವ್ಡ್ ಅದು ಅಮೌಂಟ್ 250 rupees. ಎಷ್ಟ್ರಿ? 250 rupees. 250 rupees ಬರೀರಿ. 250 rupees ಕರೆಕ್ಟಾ? ನೆಕ್ಸ್ಟ್ ಬರ್ರಿಪ್ಪ, ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್. ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಡೆಟರ್ಸ್ ಅಕೌಂಟ್ ಒಳಗೆ. ಬ್ಯಾಡ್ ಡೆಟ್ಸ್ ಡೆಟರ್ಸ್ ಅಕೌಂಟ್ ಒಳಗೆ. ಬ್ಯಾಡ್ ಡೆಟ್ಸ್ ಎಷ್ಟಿತ್ರಿಪ್ಪ? ಬ್ಯಾಡ್ ಡೆಟ್ಸ್ ಅದು ಎಷ್ಟ್ರಿ? ಬ್ಯಾಡ್ ಡೆಟ್ಸ್ 500 rupees. ಬ್ಯಾಡ್ ಡೆಟ್ಸ್ ಎಷ್ಟ್ರಿ? 500 rupees ಬರೀರಿಪ್ಪ. 500 rupees ಕರೆಕ್ಟಾ? ನೆಕ್ಸ್ಟ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ಏನ್ರಿ? ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ಈಗ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಏನು ಮಾಡ್ತೀರಿ ನೀವು? ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಏನು ಮಾಡ್ಬೇಕಾ? ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ತಗೋಬೇಕು. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಏನು ಮಾಡ್ಬೇಕ್ರಿಪ್ಪ? ತಗೋಬೇಕು. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ಓಕೆ, ಶುರು ಮಾಡೋಣ ರೀ. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಲ್ಲೇ ಮಾಡ್ತೀರಿ? ಈಗ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಇಲ್ಲೇ ಮಾಡ್ರಿಪ್ಪ. ಬ್ಯಾಡ್ ಡೆಟ್ಸ್ ಅಕೌಂಟ್ ಒಳಗೆ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಬರ್ರಿ ಇಲ್ಲೇ. ಬಾಯ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ಬಾಯ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ವೇಟ್ ಅ ಮಿನಿಟ್. ಬಾಯ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ನೋಡಿಲ್ಲ? ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅದಕ್ಕೆ ಏನ್ರಿಪ್ಪ? ಬಾಯ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟ್ರಿಪ್ಪ? ಇದು 700 rupees ತಗೋರಿಪ್ಪ. 700 rupees. ಬಾಯ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 700 rupees ಅಂತ ಬರೀರಿಲ್ಲ. 700 rupees ಕರೆಕ್ಟಾ? ಬಾಯ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 700 rupees. ಓಕೆ, ನೆಕ್ಸ್ಟ್ ನೋಡ್ರಿಪ್ಪ ಏನೈತಿ? ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಮುಗೀತಾ. ಈಗ ನೆಕ್ಸ್ಟ್ ಎಕ್ಸೆಪ್ಟೆನ್ಸಸ್ ಗಿವನ್ ಟು ಕ್ರೆಡಿಟರ್ಸ್. ಏನ್ರಿ? ಎಕ್ಸೆಪ್ಟೆನ್ಸ್ ಗಿವನ್ ಟು ಕ್ರೆಡಿಟರ್ಸ್. ಈಗ ಏನು ಮಾಡ್ತೀರಿಪ್ಪ? ಇದು ಎಕ್ಸೆಪ್ಟೆನ್ಸ್ ಗಿವನ್ ಟು ಕ್ರೆಡಿಟರ್ಸ್. ಎಕ್ಸೆಪ್ಟೆನ್ಸ್ ಗಿವನ್ ಟು ಕ್ರೆಡಿಟರ್ಸ್. ಇದು ಎಕ್ಸೆಪ್ಟೆನ್ಸ್ ಗಿವನ್ ಟು ಕ್ರೆಡಿಟರ್ಸ್ ಅಂದ್ರೆ ಏನ್ರಿಪ್ಪ? ಇದು ಏನೇ ತಗೋಬೇಕು. ಎಕ್ಸೆಪ್ಟೆನ್ಸಸ್ ಗಿವನ್ ಟು ಕ್ರೆಡಿಟರ್ಸ್ ಅಂದ್ರೆ ಏನ್ರಿ? ಇದು ಬಿಲ್ಸ್ ಪೇಡ್. ಇದು ಬಿಲ್ಸ್ ಪೇಯಬಲ್. ಇದು ಏನ್ರಿದು? ಬಿಲ್ಸ್ ಪೇಯಬಲ್. ಎಕ್ಸೆಪ್ಟೆನ್ಸಸ್ ಗಿವನ್ ಟು ಕ್ರೆಡಿಟರ್ಸ್ ಅಂದ್ರೆ ಏನ್ರಿಪ್ಪ? ಇದು ಏನು? ಬಿಲ್ಸ್ ಪೇಯಬಲ್ ಇಶ್ಯೂಡ್. ಇದು ಎಕ್ಸೆಪ್ಟೆನ್ಸಸ್ ಗಿವನ್ ಟು ಕ್ರೆಡಿಟರ್ಸ್ ಅಂದ್ರೆ ಏನ್ರಿಪ್ಪ? ಬಿಲ್ಸ್ ಪೇಯಬಲ್ ಇಶ್ಯೂಡ್. ಏನ್ರಿ? ಬಿಲ್ಸ್ ಪೇಯಬಲ್ ಇಶ್ಯೂಡ್. ಏನ್ರಿ? ಬಿಲ್ಸ್ ಪೇಯಬಲ್ ಇಶ್ಯೂಡ್. ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ತಗೋಬೇಕದು. ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಹೋಗಿ ಟು ಏನ್ರಿ? ಟು ಬಿಲ್ಸ್ ಪೇಯಬಲ್ ಅಕೌಂಟ್. ಅಕೌಂಟ್ ಬ್ರಾಕೆಟಲ್ಲೇ ಬಿಲ್ಸ್ ಇಶ್ಯೂಡ್ ಅಂತ ಬರಿಬೇಕು. ಬಿಲ್ಸ್ ಇಶ್ಯೂಡ್ ಅಂತ ಫಾರ್ಮಟ್ ನಿಮಗೆ ಗೊತ್ತೈತ್ರಿ. ಹಾಂ, ಎಕ್ಸೆಪ್ಟೆನ್ಸಸ್ ಗಿವನ್ ಟು ಕ್ರೆಡಿಟರ್ಸ್ ಅಂದ್ರೆ ಏನ್ರಿಪ್ಪ? ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಟು ಬಿಲ್ಸ್ ಪೇಯಬಲ್ ಅಕೌಂಟ್ ಬಿಲ್ಸ್ ಇಶ್ಯೂಡ್ ಅಂತ ಬರೀಬೇಕು. ಕರೆಕ್ಟಾ? ಎಕ್ಸೆಪ್ಟೆನ್ಸಸ್ ಗಿವನ್ ಟು ಕ್ರೆಡಿಟರ್ಸ್ ಎಷ್ಟಿದ್ದು? 5870. ಎಷ್ಟ್ರಿ? 5870. ಏನ್ರಿ? 5870. 5870 ಅಂತ ತಗೋಬೇಕ್ರಿ. ಏನ್ರಿ? 5870 ತಗೋರಿಪ್ಪ. 5870. 5000 ಕರೆಕ್ಟ್ ಐತಲ್ಲ? ವೇಟ್ ಅ ಮಿನಿಟ್. ಓಕೆ, ಈಗ ಎಷ್ಟು? 5870. 5870 ಆಯ್ತಲ್ಲ?
ಟು ಬಿಲ್ಸ್ ಪೇಬಲ್ ಅಕೌಂಟ್ ಬಿಲ್ಸ್ ಇಶ್ಯೂಡ್ 5870 ಕರೆಕ್ಟಾ. ನೆಕ್ಸ್ಟ್ ಫ್ರೀ ಸ್ಯಾಂಪಲ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ಕಸ್ಟಮರ್ಸ್. ಫ್ರೀ ಸ್ಯಾಂಪಲ್ಸ್ ಗಿವನ್ ಟು ಡಿಸ್ಟ್ರಿಬ್ಯೂಟೆಡ್ ಟು ಕಸ್ಟಮರ್ಸ್. ಫ್ರೀ ಸ್ಯಾಂಪಲ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ಕಸ್ಟಮರ್ಸ್. ಈಗ ಏನು ಮಾಡ್ತೀರಿ, ಈಗ ಫ್ರೀ ಸ್ಯಾಂಪಲ್ಸ್ ಗಿವನ್ ಟು ಕಸ್ಟಮರ್ಸ್, ವೇಟ್ ಮಾಡಿರಿ. ಫ್ರೀ ಸ್ಯಾಂಪಲ್ಸ್ ಗಿವನ್ ಟು ಕಸ್ಟಮರ್ಸ್ ಇದು ಐತ್ರಿಪ್ಪ ಭಾಳ ಏನ್ರಿ, ಸ್ವಲ್ಪ ಟ್ವಿಸ್ಟ್ ಐತ್ರಿ ಇಲ್ಲಿ. ಫ್ರೀ ಸ್ಯಾಂಪಲ್ಸ್ ಗಿವನ್ ಟು ಕಸ್ಟಮರ್ಸ್ ಅಂತ ತಗೋಬೇಕು ಬೇಡ ಅಂತ ಐತಿ. ಓಕೆ, ಫ್ರೀ ಸ್ಯಾಂಪಲ್ಸ್ ಗಿವನ್ ಟು ಕಸ್ಟಮರ್ಸ್. ಓಕೆ, ನೀವು ಏನು ಮಾಡಬೇಕು ಈಗ, ಫ್ರೀ ಸ್ಯಾಂಪಲ್ಸ್ ಗಿವನ್ ಟು ಕಸ್ಟಮರ್ಸ್ ಅಂದರೆ ನೋಡ್ಬೇಕು ಫಸ್ಟ್ ಅಡ್ಜಸ್ಟ್ಮೆಂಟ್. ಸ್ಯಾಂಪಲ್ಸ್ ಕಸ್ಟಮರ್ಸ್ ಅಂದರೆ ಯಾರಿಪ್ಪ, ಈಗ ಫಸ್ಟ್ ಕಸ್ಟಮರ್ಸ್ ಅಂದರೆ ಏನ್ರಿಪ್ಪ, ಡೆಟರ್ಸ್. ಯಾರಿಪ್ಪ ಕಸ್ಟಮರ್ಸ್ ಅಂದರೆ ಏನ್ರಿ, ಡೆಟರ್ಸ್. ಈಗ ಡೆಟರ್ಸ್ಗೆ ನೀವು ಏನು ಮಾಡ್ತೀರಿ, ಫ್ರೀ ಸ್ಯಾಂಪಲ್ಸ್ ಕೊಡ್ತೀರಿ. ಡೆಟರ್ಸ್ಗೆ ನೀವು ಏನು ಮಾಡ್ತೀರಿಪ್ಪ, ಫ್ರೀ ಸ್ಯಾಂಪಲ್ಸ್ ಕೊಡ್ತೀರಿ. ಡೆಟರ್ಸ್ಗೆ ನೀವು ಫ್ರೀ ಸ್ಯಾಂಪಲ್ಸ್ ಕೊಟ್ಟಿದ್ದಂದ್ರೆ ಏನು ಮಾಡ್ಬೇಕು, ಅವರಿಗೆ ತಗೋಬೇಕು ಬೇಡ, ಫ್ರೀ ಸ್ಯಾಂಪಲ್ಸ್ ತಗೋಬೇಕು. ಫ್ರೀ ಸ್ಯಾಂಪಲ್ಸ್ ಗಿವನ್ ಟು ಕಸ್ಟಮರ್ಸ್ ಅಂದರೆ ಏನ್ರಿಪ್ಪ, ಕಸ್ಟಮರ್ಸ್ ಅಂದರೆ ಡೆಟರ್ಸ್. ಕಸ್ಟಮರ್ಸ್ ಅಂದರೆ ಏನ್ರಿಪ್ಪ, ಡೆಟರ್ಸ್. ಅದಕ್ಕೆ ಏನ್ರಿ ಅದು ತಗೋಬೇಕು ಬೇಡ ಅಂತ ನಿಮ್ಗೆ ಹೇಳ್ತೀನಿ ಈಗ. ಓಕೆ, ಸಿಂಪಲ್ ಐತ್ರಿ, ಭಾಳ ಸಿಂಪಲ್ ಐತ್ರಿ. ಫ್ರೀ ಸ್ಯಾಂಪಲ್ಸ್ ಗಿವನ್ ಟು ಕಸ್ಟಮರ್ಸ್ ಅಂದರೆ ಸಿಂಪಲ್ ಐತ್ರಿ. ಓಕೆ, ವೇಟ್ ಅ ಮಿನಿಟ್. ಓಕೆ, ಕಮ್ ವಿತ್ ದ ಸೇಮ್ ಕ್ವಶನ್. ಹಾಂ, ಇಲ್ಲೇ ಬರ್ರಿಪ್ಪ. ನಿಮ್ದು ಟೋಟಲ್ ಡೆಟರ್ಸ್ ಅಕೌಂಟ್ ಒಳಗೆ ಇದು ಐತಲ್ರಿ ಇಲ್ಲೇ, ಎಲ್ಲರಿಪ್ಪ ಇದು ಬ್ಯಾಡ್ ಡೆಟ್ಸ. ಓಕೆ, ಬ್ಯಾಡ್ ಡೆಟ್ಸ್ ತಗೋಬೇಕು ಏನ್ರಿದು, ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಅಂತ ಐತಲ್ಲ, ಇದು 500 ರೂಪೀಸ್ ತಗೋರಿದು. ಬ್ಯಾಡ್ ಡೆಟ್ಸ್ 500 ರೂಪೀಸ್ ತಗೋರಿ. ಬಟ್ ಇದು ನೋಡ್ರಿಪ್ಪ, ಅದು ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಏನ್ರಿ, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ತಗೋಬೇಕು ಬೇಡ ಅಂದರೆ ಫಾರ್ಮೆಟಲ್ಲೇ ಬರ್ರಿಪ್ಪ. ಅದು ಟೋಟಲ್ ಡೆಟರ್ಸ್ ಅಕೌಂಟ್ ಫಾರ್ಮೆಟಲ್ಲೇ ಬರ್ರಿ. ಎಲ್ಲೈತ್ರಿ ಇದು ಟೋಟಲ್ ಡೆಟರ್ಸ್ ಅಕೌಂಟ್ ಫಾರ್ಮೆಟ್. ಹಾಂ, ಇಲ್ಲಿ ನೋಡ್ರಿಪ್ಪ, ಟೋಟಲ್ ಡೆಟರ್ಸ್ ಅಕೌಂಟ್ ಫಾರ್ಮೆಟಲ್ಲೇ ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಫ್ರಮ್ ಡೆಟರ್ಸ್, ಬಿಲ್ಸ್ ರಿಸೀವಬಲ್ ಅಕೌಂಟ್ ಬಿಲ್ಸ್ ರಿಸೀವ್ಡ್ ಅಂತ ಐತ್ರಿ, ಸೇಲ್ಸ್ ರಿಟರ್ನ್, ಬ್ಯಾಡ್ ಡೆಟ್ಸ್. ಇಲ್ಲಿ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಕೊಟ್ಟಿಲ್ಲ ಇಲ್ಲೇ ಫಾರ್ಮೆಟಲ್ಲೇ. ಇಲ್ಲಿ ನೋಡ್ರಿಪ್ಪ, ಇಲ್ಲಿ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಏನೂ ಕೊಟ್ಟಿಲ್ಲ. ಓಕೆ, ಬೈ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಏನೂ ಕೊಟ್ಟಿಲ್ಲ ಅಂದರೆ ಏನ್ರಿಪ್ಪ, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಬರಂಗಿಲ್ಲ. ಅಂದರೆ ಏನ್ರಿ, ಬೈ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಬರಂಗಿಲ್ಲ. ತೆಗೀರಿಪ್ಪ, ಅದು ತೆಗಿಬೇಕು, ಬರಂಗಿಲ್ಲ. ಇದು ಬರಂಗಿಲ್ಲ. ಬೈ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಬರಂಗಿಲ್ಲ, ತೆಗಿಬೇಕಿದು. ಎಷ್ಟು 700 ಅಲ್ಲ, ಅದು ಬರಂಗಿಲ್ಲ. ಅದು ಬೈ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 700 ರೂಪೀಸ್ ಬರಂಗಿಲ್ಲ. ಓಕೆ, ತಗೊಳಕ್ಕೆ ಹೋಗ್ಬೇಡ್ರಿ, ಅದು ತಿಳಿತಲ್ಲ. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ತಗೋರಿ, ಬಟ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ತಗೋಬೇಡ್ರಿ, ಬಿಡ್ಬಿಡಿರೋದು, ಅದು ಬಿಡ್ಬೇಕು. ಹಾಂ, ಬರಂಗಿಲ್ಲ ಅದು. ಅದು ಬಿಡಬೇಕು, ಬರಂಗಿಲ್ಲ. ಸರಿ. ಓಕೆ, ನೆಕ್ಸ್ಟ್ ರೀಪ್ಪ, ಇದು ಐತೆ ನೋಡ್ರಿದು ಎಕ್ಸೆಪ್ಟೆನ್ಸ್. ಇಲ್ಲೈತೆ ನೋಡ್ರಿ, ನಾ ಇಲ್ಲೇ acceptances given to creditors 5780. acceptances given to creditors ಅಂದ್ರೆ ಏನ್ರಿಪ್ಪ, ಕ್ರೆಡಿಟರ್ಸ್ ಅಕೌಂಟ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್ ಬಿಲ್ಸ್ ಇಶ್ಯೂಡ್ ಅಂತ ಬರೀಬೇಕು 5870. ಈಗ ಬರ್ರಿ, ಈಗ ಫ್ರೀ ಸ್ಯಾಂಪಲ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ಕಸ್ಟಮರ್ಸ್ ಸೇಮ್ ಡೆಟರ್ಸ್ ಅಕೌಂಟ್ ಒಳಗೆ ಎಲ್ಲೈತಿದ್ದು ಡೆಟರ್ಸ್ ಅಕೌಂಟ್ ಒಳಗೆ ಇಲ್ಲಿ ಫ್ರೀ ಸ್ಯಾಂಪಲ್ ಡಿಸ್ಟ್ರಿಬ್ಯೂಟೆಡ್ ಟು ಕಸ್ಟಮರ್ಸ್ ಅಂತ ಏನು ಐತ್ರಿ ಇಲ್ಲಿ. ಫ್ರೀ ಸ್ಯಾಂಪಲ್ಸ್ ಕ್ಯಾಶ್ ಸೇಲ್ಸ್ ಐತ್ರಿ ಮತ್ತು ಕ್ರೆಡಿಟ್ ಸೇಲ್ಸ್ ಐತ್ರಿ. ಓಕೆ, ಕ್ಯಾಶ್ ಬರಂಗೆ ಕ್ರೆಡಿಟ್ ಸೇಲ್ಸ್ ಅಂತ ಐತ್ರಿ ಏನ್ರಿ, ಕ್ರೆಡಿಟ್ ಸೇಲ್ಸ್. ಬಟ್ ಫ್ರೀ ಸ್ಯಾಂಪಲ್ ಅಂತ ಮೆನ್ಷನ್ ಮಾಡಿಲ್ಲ ಅವರು ಇಲ್ಲೇ. ಫ್ರೀ ಸ್ಯಾಂಪಲ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ಕಸ್ಟಮರ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಅಂದರೆ ಏನ್ರಿಪ್ಪ, ಫ್ರೀ ಸ್ಯಾಂಪಲ್ಸ್ನೂ ಬರಂಗಿಲ್ಲ ಏನ್ರಿ, ಫ್ರೀ ಸ್ಯಾಂಪಲ್ಸ್ನೂ ಬರಂಗಿಲ್ಲ. ಫ್ರೀ ಸ್ಯಾಂಪಲ್ಸ್ ಏನು ಮಾಡಬೇಕದು, ತೆಗಿಬೇಕದು. ಫ್ರೀ ಸ್ಯಾಂಪಲ್ಸ್ ಬರಂಗಿಲ್ಲ ಇಲ್ಲಿ ಏನ್ರಿ. ಇದು ಫ್ರೀ ಸ್ಯಾಂಪಲ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ಕಸ್ಟಮರ್ಸ್ ₹200 ರೂಪೀಸ್ ಬರಂಗಿಲ್ಲ, ಬಿಡ್ಬೇಕದು ಏನ್ರಿ, ಇದು ಬಿಡ್ಬೇಕು. ಓಕೆ, ನೆಕ್ಸ್ಟ್ ಬರ್ರಿಪ್ಪ, ಫ್ರೇಟ್ ಅಂದರೆ ಏನ್ರಿ, ಎಕ್ಸ್ಪೆನ್ಸ್. ಇದು ಫ್ರೇಟ್ ಅಂದರೆ ಏನ್ರಿಪ್ಪ, ಎಕ್ಸ್ಪೆನ್ಸಸ್. ಫ್ರೇಟ್ ಚಾರ್ಜ್ಡ್ ಬೈ ಕ್ರೆಡಿಟರ್ಸ್ ಏನ್ರಿ, ಫ್ರೇಟ್ ಚಾರ್ಜ್ಡ್ ಬೈ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಂದರೆ ಏನ್ರಿಪ್ಪ, ಕ್ರೆಡಿಟರ್ಸ್ ಅಕೌಂಟ್ ಅಲ್ಲೇ ಹೋಗ್ಬೇಕು. ಫ್ರೇಟ್ ಅಂತ ಐತ್ರಿ ಏನ್ರಿ, ಫ್ರೇಟ್ ಅಂದರೆ ಏನ್ರಿಪ್ಪ, ಎಕ್ಸ್ಪೆನ್ಸ್. ಚಾರ್ಜ್ಡ್ ಬೈ ಕ್ರೆಡಿಟರ್ಸ್, ಫ್ರೇಟ್ ಎಕ್ಸ್ಪೆನ್ಸ್ ಚಾರ್ಜ್ ಬೈ ಕ್ರೆಡಿಟರ್ಸ್ ಅಂದರೆ ಬೈ ಸೈಡ್ ಬರೀಬೇಕದು, ಬೈ ಸನ್ಡ್ರಿ ಚಾರ್ಜಸ್ ಅಂತ ಬರೀಬೇಕು. ಬೈ ಸನ್ಡ್ರಿ ಚಾರ್ಜಸ್ ಬ್ರ್ಯಾಕೆಟಲ್ಲಿ ಏನ್ರಿಪ್ಪ, ಅದು ಫ್ರೇಟ್ ಅಲ್ಲ, ಅದು ಫ್ರೇಟ್. ಬೈ ಸನ್ಡ್ರಿ ಚಾರ್ಜಸ್ ಬ್ರ್ಯಾಕೆಟಲ್ಲಿ ಏನ್ರಿ, ಇದು ಫ್ರೇಟ್. ಬ್ರ್ಯಾಕೆಟಲ್ಲೇ ಫ್ರೇಟ್ ಅಂತ ಬರೀ. ಬೈ ಸನ್ಡ್ರಿ ಚಾರ್ಜಸ್ ಬ್ರ್ಯಾಕೆಟಲ್ಲೇ ಫ್ರೇಟ್. ಎಷ್ಟ್ರಿಪ್ಪ, ಅದು 500 ರೂಪೀಸ್ ತಗೋರಿಲ್ಲ, 500 ರೂಪೀಸ್. ಎಷ್ಟ್ರಿ, 500 ರೂಪೀಸ್. ಕರೆಕ್ಟಾ.
ಚಾರ್ಜ್ಡ್ ಬೈ ಕ್ರೆಡಿಟರ್ಸ್. ಡೆಟರ್ಸ್ ಅಂದ್ರೆ ಏನ್ರಿಪ್ಪ, ಟೂ ಸನ್ಡ್ರಿ ಚಾರ್ಜಸ್. ಡೆಟರ್ಸ್ ಅಕೌಂಟಲ್ಲೇ ಟೂ ಸನ್ಡ್ರಿ ಚಾರ್ಜಸ್. ಈಗ ಬೈ ಚಾನ್ಸ್ ಡೆಟರ್ಸ್ ಅಂತ ಕೊಟ್ಟಿದ್ದಂದ್ರೆ ಇಲ್ಲಿ ಟೂ ಸನ್ಡ್ರಿ ಚಾರ್ಜಸ್ ಬ್ರಾಕೆಟಲ್ಲೇ ಫ್ರೆಟ್ ಅಂತ ತಗೋಬೇಕು. ಬಟ್ ಇಲ್ಲಿ ಕ್ರೆಡಿಟರ್ಸ್ ಅಂತ ಐತ್ರಿಪ್ಪ, ಅಲ್ಲಿ ಅದಕ್ಕೇನ್ರಿಪ್ಪ, ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಬೈ ಸನ್ಡ್ರಿ ಚಾರ್ಜಸ್ ಬ್ರಾಕೆಟಲ್ಲೇ ಫ್ರೆಟ್ ₹500 ತಿಳಿತಾ. ಆಲ್ಮೋಸ್ಟ್ ಮುಗಿತು. ಯಾವ ಐಟಮ್ಸ್ ನಾವು ಇದು ಕೌಂಟ್ ಮಾಡಿಲ್ಲ, ಇನ್ನೊಂದು ಐತ್ರಿಪ್ಪ, ಫ್ರೀ ಸ್ಯಾಂಪಲ್ಸ್ ಬರಂಗಿಲ್ಲ ಡೆಟರ್ಸ್ ಅಕೌಂಟ್ ಒಳಗೆ, ಫ್ರೀ ಸ್ಯಾಂಪಲ್ಸ್ ಬರಂಗಿಲ್ಲ. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಡೆಟರ್ಸ್ ಅಕೌಂಟ್ ಒಳಗೆ ಬರಂಗಿಲ್ಲ. ಇನ್ನೊಂದು ಐತ್ರಿಪ್ಪ, ಏನ್ರಿದು, ಬಿಲ್ಸ್ ರಿಸೀವ್ಡ್ ಫ್ರಾಮ್ ಕಸ್ಟಮರ್ಸ್. ಏನ್ರಿ, ಬಿಲ್ಸ್ ರಿಸೀವ್ಡ್ ಫ್ರಾಮ್ ಕಸ್ಟಮರ್ಸ್ ಇಲ್ಲೇ ತಗೋಬೇಕದು, ಇಲ್ಲೇ ತಗೋಬೇಕು. ಡೆಟರ್ಸ್ ಅಕೌಂಟ್ ಒಳಗೆ ಬಾಯ್ ಬಿಲ್ಸ್, ಇಲ್ಲ ಬಾಯ್ bills receivable account, bracket alle bills received by bills receivable account, bills received ಅಂತ ಬರೀಬೇಕು ಬ್ರಾಕೆಟ್ ಅಲ್ಲೇ ಕೊಟ್ಟ ನೋಡ್ರಿ. ಬಿಲ್ಸ್ ರಿಸೀವ್ಡ್ ಫ್ರಮ್ ಕಸ್ಟಮರ್ಸ್ ಬೈ ಬಿಲ್ಸ್ ರಿಸೀವಬಲ್ ಅಕೌಂಟ್, ಬಿಲ್ಸ್ ರಿಸೀವ್ಡ್ ಎಷ್ಟು ರೂಪಾಯಿದು, ಬಿಲ್ಸ್ ರಿಸೀವ್ಡ್ ಫ್ರಮ್ ಕಸ್ಟಮರ್ಸ್ 2500. ಎಷ್ಟು 2500 ತಗೋರಿ, 2500 ಮುಗೀತು ನೋಡ್ರಿಪ್ಪ. ಈಗ ಪೂರಾ ಕ್ವಶನ್ ಹೋಗಿತ್ರಿ, ಸರಿ ಈಗ ಟೋಟಲ್ ಮಾಡೋಣ್ರಿ. ಈಗ ಮಾಡಿರಿಪ್ಪ, ಟೋಟಲ್ ಎಷ್ಟು ಬರ್ತಂದ್ರಿ ನೋಡ್ರಿಪ್ಪ. ಈ ಸೈಡ್ ಟೋಟಲ್ ಮಾಡಿರಿ ಎಷ್ಟು ಬರ್ತೈತ್ರಿ ಇದು, ಈ ಸೈಡ್ ಟೋಟಲ್ ಮಾಡೋಣ್ರಿ. ಈ ಸೈಡ್ ಟೋಟಲ್ ಎಷ್ಟು ರೀಪ ಇದು, 26,400 ಪ್ಲಸ್ 350 ಪ್ಲಸ್ 500 ಪ್ಲಸ್ 2,500 ಪ್ಲಸ್ 9,800 ಎಷ್ಟು ಬಂತ್ರಿಪ್ಪ, 39,550 ಬಂತ್ರಿ. ಸೇಮ್ ಟೋಟಲ್ ಇಲ್ಲೇ ಬರೀಪ್ಪ, 39,550 ಕರೆಕ್ಟಾ. ಈಗ 39,550 ಒಳಗೆ ಮೈನಸ್ 12,800 ಎಷ್ಟು ಬಂತ್ರಿ ಇದು, 26,750. ಎಷ್ಟು ಬಂತ್ರಿಪ್ಪ, 26,750 ಬಂತ್ರಿ. ಇದು ನಿಮ್ದು ಏನ್ರಿಪ್ಪ, ಟು ಕ್ರೆಡಿಟ್ ಸೇಲ್ಸ್. ಇದು ನಿಮ್ದು ಏನ್ರಿ, ಟು ಕ್ರೆಡಿಟ್ ಸೇಲ್ಸ್ ಬ್ರಾಕೆಟ್ ಅಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ ನೋಡ್ರಿ. ಟು ಕ್ರೆಡಿಟ್ ಸೇಲ್ಸ್ ಬ್ಯಾಲೆನ್ಸಿಂಗ್ ಫಿಗರ್ ಮುಗಿತ್ರಿ ಇದು. ನೆಕ್ಸ್ಟ್ ಇಲ್ಲೇ ಬರೀಪ್ಪ, ಈ ಸೈಡ್ ಟೋಟಲ್ ಮಾಡಿರಿ. ಪಲ್ಲೆ ಜಾಸ್ತಿ ಐತಿ ನೋಡ್ರಿಪ್ಪ, ಎಲ್ಲೇ ಜಾಸ್ತಿ ಐತ್ರಿ, ಇಲ್ಲಿ ಆಬ್ವಿಯಸ್ಲಿ ಇಲ್ಲೇ ಜಾಸ್ತಿ ಐತ್ರಿಪ್ಪ, ಇಲ್ಲೇ ಈ ಸೈಡ್ ಜಾಸ್ತಿ ಐತ್ರಿ. ಟೋಟಲ್ ಮಾಡಿದ್ದು ಈ ಸೈಡ್ ಜಾಸ್ತಿ ಎಷ್ಟು ಐತ್ರಿಪ್ಪ ಅದು, 11,750 ಪ್ಲಸ್ 250 ಪ್ಲಸ್ 5,870 ಪ್ಲಸ್ 9,030 ಎಷ್ಟು ಬಂತ್ರಿಪ್ಪ ಇದು ಟೋಟಲ್ ಇಲ್ಲೇ, 26,900 ಬಂತ್ರಿ ಇಲ್ಲೇ. ಸೇಮ್ ಟೋಟಲ್ ಇಲ್ಲೇ ಬರೀಪ್ಪ, 26,900 ಕರೆಕ್ಟಾಗಿ. 26,900 ಒಳಗೆ 500 ಮೈನಸ್ 7,600 ಎಷ್ಟು ಬಂತ್ರಿಪ್ಪ ಇಲ್ಲಿ, 18,800 ಇದು ಏನ್ರಿಪ್ಪ ಇದು, ಅಲ್ಲೇ ಟು ಕ್ರೆಡಿಟ್ ಸೇಲ್ಸ್, ಇಲ್ಲೇ ಬೈ ಕ್ರೆಡಿಟ್ ಪರ್ಚೇಸ್ ಬ್ರಾಕೆಟ್ ಅಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ ಬೈ ಕ್ರೆಡಿಟ್ ಪರ್ಚೇಸ್ ಬ್ರಾಕೆಟ್ ಅಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್. ಇದು ನಿಮ್ದು ಏನ್ರಿಪ್ಪ, ಟೋಟಲ್ ಡೆಟರ್ಸ್ ಮತ್ತು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ನೋಡ್ರಿ. ಇಲ್ಲೇ ಕ್ರೆಡಿಟ್ ಸೇಲ್ಸ್ ಎಷ್ಟು ಬಂತ್ರಿಪ್ಪ, ಇಲ್ಲೇ 26,750. ಕ್ರೆಡಿಟ್ ಸೇಲ್ಸ್ ನಮ್ದು 26,750 ಬಂತ್ರಿ. ಕ್ರೆಡಿಟ್ ಪರ್ಚೇಸಸ್ ನಮ್ದು 18,800. ಕ್ರೆಡಿಟ್ ಪರ್ಚೇಸಸ್ ನಮ್ದು ಇಲ್ಲೈತ್ರಿ, ಕ್ರೆಡಿಟ್ ಪರ್ಚೇಸಸ್ ನಮ್ದು 18,800 ಬಂತ್ರಿ. ನೋಡ್ರಿಪ್ಪ, ಬಂದು ನೋಡ್ರಿ ಆನ್ಸರ್. ದಿಸ್ ಈಸ್ ಯುವರ್ ಕ್ವಶನ್. ಇಲ್ಲೇ ನೋಡ್ರಿಪ್ಪ ಸ್ವಲ್ಪ, ದಿಸ್ ಈಸ್ ಯುವರ್ ಕ್ವಶನ್.
नेक्स्ट दिस इज ಯುವರ್ ಸೊಲ್ಯೂಷನ್, दिस इज ಯುವರ್ ಸೊಲ್ಯೂಷನ್. ತಿಳಿತಲ್ಲ, ಈಸಿ ಐತಿ. ओके, अब आओ आपको समझाता हूँ. देखो यहाँ पे हम लोग अभी कौन सा क्वेश्चन डिस्कस कर रहे हैं, सेम 5 मार्क्स का दूसरा क्वेश्चन. फ्रॉम द फॉलोइंग फैक्ट्स अप्लाइड बाय अ ट्रेडर असर्टेन क्रेडिट परचेज. सबसे पहले क्या मालूम करो, क्रेडिट परचेज मालूम करो. क्रेडिट परचेज मालूम करने के लिए तुम लोग क्या मालूम करना, टोटल क्रेडिटर्स अकाउंट रेडी करना, ठीक है. एंड क्रेडिट सेल्स, क्रेडिट सेल्स मालूम करने के लिए तुम लोग क्या रेडी करना, टोटल डेटर्स अकाउंट तुम लोग रेडी करना, ठीक है. 2 अकाउंट रेडी करना तुम लोग, ठीक है. तो सबसे पहले रेडी कर लेंगे हम लोग टोटल डेटर्स अकाउंट. यहाँ पे डेबिट बोल के लिखो, यहाँ पे क्रेडिट बोल के लिखो, पर्टिकुलर्स रुपीज. उसके बाद में टोटल क्रेडिटर्स अकाउंट, टोटल क्रेडिटर्स अकाउंट, यहाँ पे डेबिट बोल के लिखो, यहाँ पे क्रेडिट है, पर्टिकुलर्स रुपीज. ओके, तो स्टार्ट कर लेंगे. टोटल डेटर्स अकाउंट का क्या है, असेट है, तो यहाँ इसका बैलेंस कहाँ से शुरू होता है, टू बैलेंस ब्रॉट डाउन 1/1/2015 ओपनिंग बैलेंस है. कहाँ पे है, यहाँ पे देखो, सन्ड्री डेटर्स ऑन 1/1/2015 मतलब ओपनिंग डेटर्स बैलेंस कितना है, 12,800 है ना. यहाँ पे 12,800 बोल के हो गया. नेक्स्ट अब क्या दिया, सन्ड्री डेटर्स ऑन 31/12/2015 9,800 मतलब ये कौन सा बैलेंस है, क्लोजिंग डेटर्स. क्या है, क्लोजिंग डेटर्स. यहाँ पे ना बाय बैलेंस 30 कैरिड डाउन 31/12/2015 कितना हुआ, 9,800 हो गया नहीं. सो नेक्स्ट अब अभी तो ये तो क्या हुआ, टोटल डेटर्स अकाउंट का हुआ. अब टोटल क्रेडिटर्स अकाउंट के अंदर बैलेंस कहाँ से शुरू होता है, क्रेडिट साइड से. तो क्या था, बाय यहाँ से शुरू होता, बाय बैलेंस क्या था वो, बाय बैलेंस, ये नहीं, यहाँ से नहीं, इसको कट करके ऊपर लाना. अभी इसको कट करके ऊपर, Ctrl+X, यहाँ पे, यहाँ से था उसका, कितना था वो अमाउंट उसका, यहाँ पे 35 की अमाउंट. हो गया नहीं. तो कितना हुआ, सबसे पहले कहाँ पे, सन्ड्री क्रेडिटर्स ऑन 1/1/2015 कितना हुआ, 7,600 है ना. तो ओपनिंग क्रेडिटर्स है, ओपनिंग क्रेडिटर्स हमारा यहाँ से शुरू होता. बाय बैलेंस ब्रॉट डाउन 1/1/2015 कितना हुआ, 7,600 आ गया नहीं. सो नेक्स्ट क्लोजिंग होना हमारे को, क्या देखो, सन्ड्री क्रेडिटर्स ऑन 31/12/2015 ये कौन सा बैलेंस, क्लोजिंग क्रेडिटर्स बैलेंस कितना है वो, 9,030. क्लोजिंग क्रेडिटर्स बैलेंस हमारा इधर आता, टू बैलेंस कैरिड डाउन 31/12/2015 कितना है वो, 9,030 आ गया नहीं. सो नेक्स्ट अभी आओ, अच्छा देखो, सबसे पहले कैश रिसीव्ड फ्रॉम डेटर्स बोल के दिया. कैश रिसीव्ड फ्रॉम डेटर्स बोले तो कौन सा अकाउंट है, टोटल डेटर्स अकाउंट. यहाँ पे देखो, टोटल डेटर्स अकाउंट के अंदर, टोटल डेटर्स अकाउंट के अंदर बाय कैश अकाउंट, क्या है, बैच बाय कैश अकाउंट है, ब्रैकेट में रिसीव्ड फ्रॉम डेटर्स बोल के कितना है वो, रिसीव्ड फ्रॉम डेटर्स है तो 26,400 है ना पे, 26,400 हो गया. नेक्स्ट कैश पेड टू क्रेडिटर्स, क्या है, कैश पेड टू क्रेडिटर्स. तो कौन से अकाउंट में जाना, अभी टोटल क्रेडिटर्स अकाउंट में जाना. यहाँ पे ना टोटल क्रेडिटर्स अकाउंट में टू कैश अकाउंट क्या डालना, टू कैश अकाउंट ब्रैकेट में पेड टू क्रेडिटर्स, टू कैश अकाउंट पेड टू क्रेडिटर्स कितना है वो अमाउंट उसका, कैश पेड टू क्रेडिटर्स 11,750 है ना, 11,750 हुआ नहीं. सो नेक्स्ट अभी क्या है, डिस्काउंट अलाउड. डिस्काउंट अलाउड कहाँ पे आता है, डेटर्स अकाउंट के अंदर आता है, बाय डिस्काउंट अलाउड बोल के, डिस्काउंट अलाउड बाय डिस्काउंट अलाउड बोल के आता, ठीक है. उसका अमाउंट यहाँ पे लिख लो 350 बोल के. नेक्स्ट क्या दिया, डिस्काउंट रिसीव्ड बोल के दिया. डिस्काउंट रिसीव्ड का मतलब क्रेडिटर्स अकाउंट. यहाँ पे देखो, क्रेडिटर्स अकाउंट के अंदर है टू डिस्काउंट अर्नड बोल के, क्या है, टू डिस्काउंट अर्नड. अर्न का मतलब क्या है, रिसीव्ड. टू डिस्काउंट अर्नड मतलब रिसीव्ड, कितना उसका अमाउंट 250 रुपीज़ है, हो गया. सो अभी नेक्स्ट क्या है, अभी इतना होने के बाद में यहाँ पे देखो, बैड डेट्स रिटर्न ऑफ बोल के. बैड डेट्स कहाँ पे आता बोलो, डेटर्स अकाउंट के अंदर, बाय बैड डेट्स बोल के आता, कितना 500 रुपीज़. ओके, नेक्स्ट क्या दिया, रिजर्व फॉर डाउटफुल डेट्स दिया. बैड डेट्स आता हमारा, लेकिन रिजर्व फॉर डाउटफुल डेट्स हमारा नहीं आता. क्या आता, रिजर्व फॉर डाउटफुल डेट्स अकाउंट में हमारा नहीं आता. इसको क्या करना, छोड़ना, नहीं लेना इसको. रिजर्व फॉर डाउटफुल डेट्स नहीं लेना इसको, ठीक है, इसको छोड़ दो. नेक्स्ट बचा, बिल्स रिसीव्ड फ्रॉम कस्टमर्स बोल के दिया. क्या, बिल्स रिसीव्ड फ्रॉम कस्टमर्स. कस्टमर्स बोले तो कौन सा, डेटर्स. डेटर्स अकाउंट के अंदर आना तुम्हें भी, डेटर्स अकाउंट के अंदर बाय बिल्स रिसीवेबल अकाउंट.
बाय बिल्स रिसीवेबल अकाउंट, उसके अंदर क्या है, बिल्स रिसीव्ड बोल के, क्या है उसके अंदर, बिल्स रिसीव्ड बोल के, कितना है वो, बिल्स रिसीव्ड फ्रॉम कस्टमर्स 2500, लिख लो यहाँ पे 2500, आ गया ना। सो अभी नेक्स्ट, एक्सेप्टेंसेस गिवन टू क्रेडिटर्स, कौन सा है, गिवन टू क्रेडिटर्स। क्रेडिटर्स का मतलब है टोटल क्रेडिटर्स अकाउंट में बिल्स इशू करते हैं, टोटल क्रेडिटर्स अकाउंट के अंदर क्या करते हैं, बिल्स इशू करते हैं, इसलिए टोटल क्रेडिटर्स अकाउंट के अंदर यहाँ पे बिल्स रिसीवेबल बोल के आता, यहाँ पे क्या आता, टू बिल्स पेएबल आता, टू बिल्स पेएबल अकाउंट ब्रैकेट में बिल्स इशूड बोल के, कितना है वो बिल्स इशूड, उसको 5870 बोल के, 5870 आया नहीं। सो अभी नेक्स्ट, फ्री सैंपल्स डिस्ट्रीब्यूटेड टू कस्टमर्स, ये फ्री सैंपल हमारे किस में बनाता, कस्टमर का मतलब क्या है, टोटल डेटर्स अकाउंट, बट उनको क्या कर रहे हैं, फ्री सैंपल्स दे रहे, क्या कर रहे हैं, उनको फ्री सैंपल्स दे रहे, तो फ्री सैंपल्स दे रहे तो हमारे को उसको संबंध नहीं, उसको तो इसको क्या करना बोला, अभी छोड़ देना, इसको नहीं लेना, ठीक है, इसको निकाल दो, इसको स्किप कर दो, नहीं लेना। फ्रेट चार्ज्ड बाय क्रेडिटर्स, फ्रेट का मतलब क्या है, एक्सपेंस, कौन चार्ज कर रहे हैं, ये क्रेडिटर्स, क्या कर रहे हैं, क्रेडिटर्स चार्ज कर रहे हैं, तो क्रेडिटर्स अकाउंट के अंदर, किसके, क्रेडिटर्स अकाउंट के अंदर बाय सन्ड्री चार्जेस, क्या है, बाय सन्ड्री चार्जेस, क्या है वो, फ्रेट, कितना है वो, 500 रुपीज। अगर सेम उन्हें फ्रेट चार्ज्ड बाय कस्टमर्स बोला, क्या है, फ्रेट चार्ज्ड बाय कस्टमर्स बोल के, कस्टमर्स बोले तो डेटर्स अकाउंट, यहाँ पे क्या ना, टू सन्ड्री चार्जेस, यहाँ पे क्या ना, टू सन्ड्री चार्जेस, ब्रैकेट के अंदर फ्रेट है, यहाँ पे अमाउंट आना, ठीक है, तो क्रेडिटर्स बोले तो यहाँ पे आना बाय सन्ड्री चार्जेस, फ्रेट, ठीक है। इतना पूरा हमारा क्या हुआ, पूरा हमारा क्वेश्चन कवर हो गया, पूरा क्वेश्चन कवर हो गया। अब क्या करना बोलो, सबसे पहले डेटा अकाउंट को क्लोज करो, यहाँ पे टोटल ज़्यादा है, कितना है वो, 39,550, इसमें से 12,800 को माइनस करो, तुम्हारा कितना बचता, 26,750 बचता, इसको तुम लोग क्या बोलते हैं, टू क्रेडिट सेल्स बोलते हैं, ब्रैकेट में बैलेंसिंग फिगर हो गया। नेक्स्ट अभी टोटल क्रेडिटर्स अकाउंट के अंदर ज़्यादा किधर है, इधर है, डेबिट साइड में, कितना है, 26,900, इसमें से 7,600 और 500 को माइनस करो, बचा कितना, 18,800, इसको तुम लोग क्या बोलते हैं, बाय क्रेडिट परचेज, ब्रैकेट में बैलेंसिंग फिगर, ठीक है। तो नहीं, तुम्हारे को वही पूछ रहा था, तो तुम्हारे क्या पूछा है, क्रेडिट सेल, क्रेडिट परचेज पूछा और क्रेडिट सेल्स पूछा, तो हमारा क्रेडिट सेल्स कितना है, 26,750, हमारा भी कितना आया, 26,750 आया। उसके बाद में क्रेडिट परचेज यानी 18,800, हमारा भी क्रेडिट परचेज कितना आया, अभी हमारा 18,800, तो क्या हुआ, हमारा आंसर करेक्ट आया। हम तो I hope you understood. Please take the screenshot. This is the question, and this one is the, this one is, wait, this one is the answer. Okay, hope you understood my point, and please try to solve the problems based on this type with reference to the previous year question papers. Till then, thank you all of you, we'll meet in the next video. Till then, thank you all of you for watching the video.